ವಿಷ್ಣುವರ್ಧನ ಅತ್ಯಂತ ಪರಮ ಪವಿತ್ರತಮವಾದಂತಹ ಮಾಸ ಕಾರ್ತಿಕ ಮಾಸ. ಈ ಮಾಸದ ವಿಶೇಷ ದೀಪಗಳನ್ನು ಹಚ್ಚಿ ಮನೆಯ ಒಳ ಹೊರಗೆ ಬೆಳಕನ್ನ ತರುವಂತಹ ಮಾಸ. ನಾವು ನಿಜವಾಗಿ ಹಚ್ಚಬೇಕಾದಂತಹ ಬೆಳಕು, ಆ ಬೆಳಕಿನ ಅಡಿಯಲ್ಲಿ ಪರಮಾತ್ಮನನ್ನು ನೋಡುವ ಪ್ರಯತ್ನ ನಮ್ಮ ಜೀವನದಲ್ಲಿ ನಡೀಬೇಕು. ನಮ್ಮೆಲ್ಲರ ಹೃದಯದ ಒಳಗಿರುವ ಭಗವಂತನ ನೋಡಬೇಕು, ಅಲ್ಲಿ ಬೆಳಕು ಹರಿಬೇಕಾಗಿದೆ. ಒಳ ಬಗೆಯ ಬೆಳಕನ್ನು ಕೊಡುವಂಥದ್ದು ತತ್ವಜ್ಞಾನದ ಬೆಳಕು. ಹೀಗಾಗಿ ಎಲ್ಲರ ಹೃದಯದಲ್ಲಿರುವ ಭಗವಂತನನ್ನ ಕಾಣಬೇಕಂತಾದ್ರೆ ಅದಕ್ಕಿರುವಂತಹ ದೊಡ್ಡ ಒಂದು ದೀಪ, ಹಚ್ಚಬೇಕಾದ ದೀಪ, ಅಧ್ಯಾತ್ಮ ದೀಪ ಶ್ರೀಮದ್ ಭಾಗವತ. ಅದರಲ್ಲಿಯೂ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಭಾಗವತವನ್ನ ಶ್ರವಣ ಮಾಡಿದಾಗ ಎಂಥ ಫಲ ಬರುತ್ತೆ ಅಂತ ಕಾರ್ತಿಕ ಮಾಸ ಮಹಾತ್ಮೆಯಲ್ಲಿ ವರ್ಣನೆ ಮಾಡುವಾಗ ಸ್ವತಃ ಬ್ರಹ್ಮದೇವರು ಹೇಳ್ತಾರೆ, ನನಗೂ ಕೂಡ ಅದರ ಫಲವನ್ನ ಇಂತಿಷ್ಟೇ ಅಂತ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸರ್ವೋತ್ಕೃಷ್ಟವಾದಂಥದ್ದು ಈ ಮಾಸದಲ್ಲಿ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡತಕ್ಕಂಥದ್ದು. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಗಂಗಾ ನದಿಯ ತೀರದಲ್ಲಿ ಹೇಳಿದಂತಹ ಶ್ರೀಮದ್ ಭಾಗವತ ಅದಕ್ಕಿಂತಲೂ ದೊಡ್ಡ ನದಿ ನಮ್ಮ ಮಂತ್ರಾಲಯ ಪ್ರಭುಗಳ ಸನ್ನಿಧ. ಎಲ್ಲ ನದಿಗಳ ದಿವ್ಯ ಸನ್ನಿಧಾನದಿಂದ ಯುಕ್ತರಾದಂತಹ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ತೀರ್ಥರ ಈ ದಿವ್ಯ ಸನ್ನಿಧಾನದಲ್ಲಿ ಅನೇಕ ಜನ ಶ್ರೇಷ್ಠ ವಿದ್ವಾಂಸರು, ನಾಡಿನ ಶ್ರೇಷ್ಠ ವಿದ್ವಾಂಸರು 12 ಸ್ಕಂದಗಳ ಭಾಗವತ ಎಲ್ಲ ಇಂದ್ರಿಯಗಳಿಂದ ಮಾಡಿದ ಪಾಪವನ್ನ ಪರಿಹಾರ ಮಾಡಿಕೊಳ್ಳುವಂತಹ ಪರ್ವಕಾಲ ಏಕಾದಶಿಯ ದಿನ. ಏಕಾದಶಿಯ ದಿನ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡುವ ಸೌಭಾಗ್ಯ ನಮ್ಮೆಲ್ಲರ ಪಾಲಿಗೆ ಬಂದಿರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಶ್ರೀಮಠದಲ್ಲಿ ಕಳೆದ 6 ವರ್ಷಗಳಿಂದ ಎಲ್ಲ ವಿದ್ವಾಂಸರ ಮತ್ತು ಶ್ರೋತೃ ವರ್ಗದವರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನ ಕಾರ್ಯಕಾರಿ ಮಂಡಳಿಯವರು ನಡೆಸ್ತಾ ಬಂದಿದ್ದಾರೆ. ಈ ಬಾರಿಯ ಶ್ರೀಮದ್ ಭಾಗವತ ಒಂದೇ ದಿನದ ಅಖಂಡ ಭಾಗವತದ ಈ ಶ್ರವಣ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ನಮ್ಮ ಹರಿದಾಸ ಭಟ್ಟರನ್ನ ಅವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ತುಂಬು ಹೃದಯದಿಂದ ಒಪ್ಪಿ ಮೊದಲ ಸ್ಕಂದ ಅನುವಾದ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆ, ದೀಪ ಪ್ರಜ್ವಲನೆ ಉದ್ಘಾಟನೆಗೂ ಕೂಡ ಪೂಜ್ಯ ಆಚಾರ್ಯರು ದಯಮಾಡಿಸಿದ್ದಾರೆ. ಶ್ರೀಮಠದ ಮೇಲಿರುವಂತಹ ವಿಶೇಷವಾದ ಒಂದು ಗೌರವ, ನಮ್ಮೆಲ್ಲರ ಮೇಲಿನ ಅಭಿಮಾನದಿಂದಾಗಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆಯೂ ಕೂಡ ಸದಾ ಪಾಠ ಪ್ರವಚನದಲ್ಲಿ ಅನೇಕ ಲೇಖನ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಮಹಾನುಭಾವರು ಪೂಜ್ಯ ಆಚಾರ್ಯರು. ಇವತ್ತು ನಾಡಿನ ಉದ್ದಗಲಕ್ಕೆ ಎಲ್ಲಿಯೇ ಒಂದು ವಾಕ್ಯಾರ್ಥ ಸಭೆ ಆಗಲಿ, ಏನೇ ಆಗಲಿ, ಅಲ್ಲಿ ಅನಿವಾರ್ಯವಾಗಿ ಇರುವಂತಹ ವಿದ್ವಾಂಸರ ಪಟ್ಟಿಯಲ್ಲಿ ಪರಮ ಪೂಜ್ಯರು ನಮ್ಮ ಹರಿದಾಸ ಭಟ್ರು ಇರತಕ್ಕಂಥದ್ದು. ಪೂಜ್ಯ ಆಚಾರ್ಯರು ಶ್ರೀಮಠದ ಮೇಲಿನ ಒಂದು ಅಭಿಮಾನದಿಂದ ನಮ್ಮೆಲ್ಲರ ಮೇಲಿನ ಒಂದು ಆಶೀರ್ವಾದದ ಪೂರ್ವಕವಾಗಿ ಪೂಜ್ಯ ಆಚಾರ್ಯರು ದಯಮಾಡಿಸಿರ್ತಾರೆ. ಪೂಜ್ಯ ಆಚಾರ್ಯರಿಗೆ ಶ್ರೀಮಠದ ಕಾರ್ಯಕಾರಿ ಪರವಾಗಿ ಹಾಗೂ ಎಲ್ಲ ಶ್ರೋತೃ ವರ್ಗದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ವೇದಿಕೆಗೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಪೂಜ್ಯ ಆಚಾರ್ಯರು ಮೊದಲಿಗೆ ಈ ದೀಪವನ್ನ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತ ಪೂಜ್ಯ ಪಾದಾರ್ಥದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ನಾರಾಯಣ ಓಂ ಲಕ್ಷ್ಮೀ ಕಮಲಭೋ ಪೌತ್ರ ಚಂದ್ರ ವಿಭೂಷಣ ಸುರಭೋ
ದೀಪ ಪ್ರಜ್ವಲನೆ ಮಾಡಿ ಜ್ಞಾನ ದೀಪವನ್ನ ಬೆಳಗಿಸಿದಂತಹ ಪೂಜ್ಯ ಆಚಾರ್ಯರಿಗೆ ಶ್ರೋತೃವರ್ಗದ ಪರವಾಗಿ ಶ್ರೀಮಂತರ ಪರವಾಗಿ ಸರ್ಕಾಂಗ ನಮಸ್ಕಾರಗಳನ್ನು ಮಾಡ್ತಾ ದಿವ್ಯವಾದ ಶ್ರೀಮದ್ ಭಾಗವತ ವೇದಾಂತ ಪ್ರಕೃತಿವಾಗಿರ್ತಕ್ಕಂಥದ್ದು ಸರ್ವೋತ್ಕೃಷ್ಟವಾದ ಈ ಗ್ರಂಥದ ಮೊದಲ ಸ್ಕಂದದ ಅನುವಾದವನ್ನ ಪೂಜ್ಯ ಆಚಾರ್ಯರು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. सत्यं परं धीमहि यं चन्द्रजं समपेतमपेतकृत्यं द्वैपायनो विराकातरपानुभाव पुत्रेति तन्मयतया सर्वोऽखिलेषु तं सर्वभूतहृदयं इमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् अक्रमं बन्धरहितम् अजडं विवरं सदा आनन्दतीर्थमत्तं भजे तावत्प्रयागहम् पूज्याय राघवेन्द्राय सत्यधर्मरताय च यदां कल्पवृक्षाय नमतां कामधेनवे आपादमौलिपर्यन्तं गुरूणाम् आस्तिं स्मरेत् तेन विघ्नाः प्रणश्यन्ति शिक्षन्ति च मनोरथाः श्रीगुरुभ्यो नमः। ಪವಿತ್ರವಾದ ರಾಯರ ಸನ್ನಿಧಿಯಲ್ಲಿ ಪುಣ್ಯಪ್ರದವಾದ ಕಾರ್ತಿಕ ಮಾಸದಲ್ಲಿ ನಮ್ಮ ಜೀವನವನ್ನು ಪಾವನಗೊಳಿಸುವ ಭಾಗವತದ ಶ್ರವಣಕ್ಕೆ, ಅದು ಹರಿದಿನವಾದ ಏಕಾದಶಿಯಂದು ಉಪವಾಸ ಮಾಡಿ ಜಾಗರಣೆಯನ್ನು ಇಟ್ಟು ಇಡೀ ನಮ್ಮ ವರ್ಷದಲ್ಲಿ ತಿಳಿಯದೇ ಮಾಡಿದ ಪಾಪಗಳನ್ನೆಲ್ಲ ಪರಿಹರಿಸುವ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸಂಕಲ್ಪಬದ್ಧರಾಗಿ ಕೂತಿದ್ದೀರಿ. ಶ್ರೇಯಾಂಸಿ ಬಹು ವಿಜ್ಞಾನಿ. ಈ ಭಾಗವತ ಶ್ರವಣ ಮತ್ತು ವಾಚನದ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಅಂತ ದೀಪ ಹಚ್ಚುವ ಮೂಲಕ ರಾಯರನ್ನು ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೀಪ ಎಣ್ಣೆ ಮುಗಿದ ಮೇಲೆ ಆರಿಬಹುದು, ಆದರೆ ನೀವು ಕಿವಿಯ ಮೂಲಕ ಹೃದಯದಲ್ಲಿ ಹಚ್ಚಿಕೊಂಡ ಶ್ರೀಕೃಷ್ಣನೆಂಬ ಮಿಂಚುವ ಬೆಳಕು ಎಣ್ಣೆ ಮುಗಿಯೇಬಾರದು, ಆರಿಹೋಗಬಾರದು. ನಿರಂತರ ನಮ್ಮ ಹೃದಯದಲ್ಲಿ ಭಾಗವತ ಅಂದರೆ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತ ಪದ್ಮಪುರಾಣದಲ್ಲಿ ವ್ಯಾಸರು ಆದೇಶ ಕೊಟ್ಟಿದ್ದಾರೆ. ಭಗವಂತನ ಸಾಕ್ಷಾತ್ ವಾಂಗ್ಮಯ ಮೂರ್ತಿ ಭಾಗವತ ಅಂತ. ಕಲಿಕಾಲದಲ್ಲಿ ಆಚಾರ್ಯರು ಆದೇಶಿಸಿದ ಉಪಾಸ್ಯ ಮೂರ್ತಿ ಶ್ರೀಕೃಷ್ಣ. ಭಾಗವತ ಶ್ರವಣದ ಮೂಲಕ ಸದ್ಯೋ ಹೃದಯವರುಚ್ಯತೆ ಸುಕೃತಿಭಿಃ ಶುಶ್ರೂಷಭಿಸ್ತಕ್ಷಣ. ಭಾಗವತದ ಫಲ ತಾಪತ್ರಯೋನ್ಮೂಲನ. ನಮ್ಮ ಸಾಂಸಾರಿಕ ತಾಪತ್ರಯಗಳೆಲ್ಲ ಶ್ರವಣದಿಂದ ಪರಿಹಾರ ಆಗುತ್ತೆ. ಅದಕ್ಕಿಂತ ದೊಡ್ಡ ಫಲ
ಮನುಷ್ಯ ಜೀವನದಲ್ಲಿ ಏನನ್ನ ಸಾಧಿಸಬೇಕೋ ಸತ್ಯೋಹೃತ್ಯವರುಚ್ಯತೆ. ಕಥೆಯನ್ನ ಕೇಳ್ತಾ ಕೇಳ್ತಾ ಮನಸ್ಸು ಕೃಷ್ಣನಲ್ಲಿ ತಲ್ಲೀನವಾಗಿ ಹೃದಯದಲ್ಲಿ ಭಗವಂತನ ಮೂರ್ತಿ ಕಾಣುವಂತಹ ದೊಡ್ಡ ಫಲ ಭಾಗದ ಶ್ರಮದಿಂದ ಆಗ್ತದೆ ಅಂತ ವೇದವ್ಯಾಸರು ಹೇಳಿದ ಮಾತು. ಹಾಗೆ ಅಖಂಡ ಅಹೋರಾತ್ರ ನೀವು ಭಾಗವತವನ್ನು ಕೇಳುವ ಸಂಕಲ್ಪವನ್ನು ಮಾಡಿದ್ದೀವಿ. ನಾವು ಒಂದೊಂದು ಸ್ಕಂದ ಹೇಳ್ತೇವೆ, ಹೊರಡ್ತೇವೆ. ನಿರಂತರ ಕೂತು ಕೇಳುವ ಸಾಮರ್ಥ್ಯ, ಮನಸ್ಸಿನ ಏಕಾಗ್ರತೆ, ಆಸನ ಸಿದ್ಧಿ ಇವೆಲ್ಲ ನಿಮಗೆ ಸಿದ್ಧವಾಗಿ ಭಾಗವತ ಶ್ರವಣದಿಂದ ಏನು ಫಲ ಬರಬೇಕೋ ಭಗವಂತನ ಭಕ್ತಿ, ಆ ಭಕ್ತಿಯ ತೈಲದಲ್ಲಿ ಭಗವತ್ ರೂಪ ನಿರಂತರ ಪ್ರಜ್ವಲಿಸುವಂತೆ ಆಗಲಿ ಅಂತ ನಾನು ರಾಯರ ಸನ್ನಿಧಿಯಲ್ಲಿ ರಾಯರ ಉಪಾಸ್ಯಮೂರ್ತಿ ಶ್ರೀರಾಮಚಂದ್ರರನ್ನ ಪ್ರಾರ್ಥಿಸಿ, ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುನಾತಿ ಅಂತ ಭಗವಂತನ ಭಾಗವತದ ಕಥಾ ವ್ಯವಸ್ಥೆ ಅನ್ನೋದು 3 ಜನರನ್ನ ಪವಿತ್ರಗೊಳಿಸುತ್ತದೆ. ವಕ್ತಾರಂ, ಪೃಚ್ಛಕಂ, ಶ್ರೋತೃ. ಯಾರು ಭಾಗವತವನ್ನು ಹೇಳ್ತಾರೋ ಅವರಿಗೆ, ಈ ವ್ಯವಸ್ಥೆಯನ್ನು ಯಾರು ಮಾಡ್ತಾರೋ ಅವರಿಗೆ, ಯಾರು ಕೇಳ್ತಾರೋ ಅವರನ್ನ 3 ಜನರನ್ನು ಪವಿತ್ರಗೊಳಿಸುವ ಒಂದು ಗಂಗೆಯ ಧಾರೆ ಭಾಗವತ ಅಂತ ದಶಮಸ್ಕಂಧದಲ್ಲಿ ವ್ಯಾಸರು ಹೇಳಿದ ಮಾತು. ಆದ್ದರಿಂದ ಈ ಕಥಾಶ್ರವಣದ ಏರ್ಪಾಡನ್ನು ಅನೇಕರು ಆರ್ಥಿಕ ವೆಚ್ಚವನ್ನು ಕೊಟ್ಟು ಭರಿಸಿ ಮಾಡಿರುವುದು. ಈ ಸಂಸ್ಥೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿ ದೊಡ್ಡ ಕೆಲಸವನ್ನು ಮಾಡುವುದು ರಾಯಮಠ ಅಪೂರ್ವವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ರಾಯರ ಆರಾಧನೆಯ ಸಂದರ್ಭದಲ್ಲಿ ವಾಕ್ಯಾರ್ಥಗೋಷ್ಠಿ ವಿದ್ವಾಂಸರನ್ನು ಕರೆದು ರಾಯರಿಗೆ ಅತ್ಯಂತ ಪ್ರಿಯವಾದ ಕಾರ್ಯ. ಅನೇಕ ಪುಸ್ತಕಗಳ, ಶಾಸ್ತ್ರೀಯ ಪುಸ್ತಕಗಳ ಕನ್ನಡ ಅನುವಾದದ ಪ್ರಕಾಶನ, ಅದರ ಜೊತೆಯಲ್ಲಿ ಇದೊಂದು ಭಾಗವತವನ್ನು ಅಹೋರಾತ್ರ ಕೇಳುವ ಕಾರ್ತಿಕ ಮಾಸದಲ್ಲಿ ಕೇಳುವ ಒಂದು ದೊಡ್ಡ ಕಾರ್ಯಕ್ರಮ. ಇಂಥ ಜನರಿಗೆ ಉಪಯುಕ್ತವಾದ ಕಾರ್ಯಕ್ರಮವನ್ನು ನಡೆಸುವ ಮೂಲಕ ಸಾರ್ಥಕವಾಗಿ ರಾಯರ ಸನ್ನಿಧಾನವನ್ನು ಉಪಯೋಗಿಸಿಕೊಂಡಿರುವ ಈ ಮಠದ ಕಾರ್ಯಕಾರಿ ಸಮಿತಿ ಕೂಡ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಅವರು ವಕ್ತಾರಂ, ಪೃಚ್ಛಕಂ, ಶ್ರೋತೃ ಅಂದರೆ ವ್ಯವಸ್ಥೆ ಮಾಡಿರುವ ಈ ಕಾರ್ಯಕರ್ತರಿಗೂ ಕೂಡ ಭಗವಂತ ಭಾಗವತ ಈ ವ್ಯವಸ್ಥೆಯನ್ನು ಮಾಡಿದ ಪೂರ್ಣ ಫಲವನ್ನು, ಶ್ರವಣ ಮಾಡಿದ ಫಲವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಲ್ಲ ಪುರಾಣಗಳನ್ನು ಮಹಾಭಾರತವನ್ನು ರಚಿಸಿದ ಮೇಲೆ ವ್ಯಾಸರು ಭಕ್ತಿ ಪ್ರಧಾನವಾದ ಒಂದು ಕೃತಿಯನ್ನು ಕಲಿಕಾಲದ ಜನರಿಗೆ ಕೊಡಬೇಕು ಅನ್ನೋ ದೊಡ್ಡ ಉದ್ದೇಶದಿಂದ ಭಾಗವತವನ್ನು ರಚನೆ ಮಾಡಿದ್ದಾರೆ ಅಂತ ಭಾಗವತದ ರಚನೆಯನ್ನ ಭಾಗವತದ ಆರಂಭದಲ್ಲಿ ವ್ಯಾಸರೇ ಹೇಳಿದ್ದಾರೆ. ಆದ್ದರಿಂದ ಉಳಿದ ಪುರಾಣಗಳನ್ನು ಕೇಳಕ್ಕಾಗುತ್ತೋ ಇಲ್ಲವೋ, ಮಹಾಭಾರತವನ್ನು ಓದಿದ್ದೇವೋ ಇಲ್ಲವೋ, ಆದರೆ ಅವೆಲ್ಲದರ ಫಲ ಅವರ ಸಾರರೂಪವಾದ ಭಾಗವತವನ್ನು ಕೇಳಿದ್ರಿಂದ ಆಗ್ತದೆ ಅಂತ ವ್ಯಾಸರು ಈ ಶ್ರೇಷ್ಠ ಪುರಾಣವನ್ನು ನಿರ್ಮಾಣ ಮಾಡಿ, ರಚನೆ ಮಾಡಿ, ಉಳಿದ ಪುರಾಣಗಳನ್ನು ತನ್ನ ಶಿಷ್ಯರಿಗೆ ಪ್ರಸಾರಕ್ಕಾಗಿ ಕೊಟ್ಟರೆ ಭಾಗವತವನ್ನು ಬರೆದು ತನ್ನ ಪುತ್ರನಿಗೆ ಶುಕಾಚಾರ್ಯನಿಗೆ ಇದನ್ನು ನೀನು ಪ್ರಸಾರ ಮಾಡುವಂತ ವೈರಾಗ್ಯ ಮೂರ್ತಿಯಾದ ಶುಕಾಚಾರ್ಯನಿಗೆ ಕೊಟ್ಟಿದ್ದಾರೆ ಅಂದರೆ ಆ ಭಾಗವತ ರಚನೆಯ ಹಿನ್ನೆಲೆಯಲ್ಲಿ ವೇದವ್ಯಾಸರಿಗೆ ನನ್ನ ಭಕ್ತರೆಲ್ಲ ಇದನ್ನು ಓದಿ ಪಾವನರಾಗಬೇಕು ಅಂತ ಹೇಳಿ ದೊಡ್ಡ ಉದ್ದೇಶ ಇದೆ ಅಂತ ನಾವು ಗಮನಿಸಬಹುದು. ಅದರ ಜೊತೆಯಲ್ಲಿ ಶ್ರೀಮದ್ ಆಚಾರ್ಯರು ಇತಿಹಾಸ ಪುರಾಣಗಳೆಲ್ಲದರ ನಿರ್ಣಯಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋ ಒಂದು ಗ್ರಂಥವನ್ನು ರಚಿಸಿದರೆ, ಭಾಗವತದ ನಿರ್ಣಯಕ್ಕೇನೇ ಒಂದು ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಗ್ರಂಥವನ್ನು ರಚಿಸಿದ್ದಾರೆ ಅಂದರೆ ನಮ್ಮ ಶಿಷ್ಯರು ಭಾಗವತವನ್ನು ಓದಬೇಕು ಅನ್ನೋ ದೊಡ್ಡ ಉದ್ದೇಶ ಶ್ರೀಮದ್ ಆಚಾರ್ಯರಿಗೆ ಇದೆ. ಅಲ್ಲಿಗೆ ಆಚಾರ್ಯರು ತುಂಬ ಗೌರವದಿಂದ ಕಂಡು ತಾವು ದೃಶ್ಯರಾಗಿದ್ದಾಗ ಹೋದಲ್ಲೆಲ್ಲ ವೇದ ಪ್ರವಚನದ ಜೊತೆಯಲ್ಲಿ ಸಾಮಾನ್ಯ ಜನರಿಗೆ ಹುಟ್ಟುವಂತೆ ರಾಗಬದ್ಧವಾಗಿ ಭಾಗವತದ ಶ್ಲೋಕಗಳನ್ನು ಹೇಳೋದಕ್ಕೆ ತಮ್ಮ ಶಿಷ್ಯರನ್ನ ಯೋಜನೆ ಮಾಡಿ ಭಾಗವತ ಪುರಾಣವನ್ನು ಹೇಳ್ತಾ ಇದ್ರು ಅನ್ನೋ ಪುರಾಣಗಳ ಬಗ್ಗೆ ಆಚಾರ್ಯರು ಪ್ರವಚನ ಮಾಡಿದ ಉಲ್ಲೇಖ ಇದ್ದರೆ ಅದು ಭಾಗವತ ಪುರಾಣವನ್ನು ಪ್ರವಚನ ಮಾಡಿದ್ದರು ಅನ್ನೋ ಉಲ್ಲೇಖ ಮಧ್ವವಿಜಯದಲ್ಲಿದೆ. ಹೀಗೆ ಪುರಾಣವನ್ನು ರಚಿಸಿದ ವ್ಯಾಸರಿಗೆ ನಮ್ಮ ಮೂಲ ಗುರುಗಳಾದ ಶ್ರೀಮದ್ ಆಚಾರ್ಯರಿಗೆ
ತುಂಬ ಅಭಿಮಾನ ಪಾತ್ರವಾದ ವೇದವ್ಯಾಸರು ಓದಲೇಬೇಕು ಅಂತ ಒತ್ತಾಯದಿಂದ ಬರೆದಿರುವ ಆಚಾರ್ಯರಿಗೆ ಗೌರವ ಪಾತ್ರವಾದ ಒಂದು ದೊಡ್ಡ ಪುರಾಣ. ಅದರ ಶ್ರವಣಕ್ಕೆ ನೀವೆಲ್ಲ ಸಂಕಲ್ಪ ಬದ್ಧರಾಗಿ ಕೂತಿದ್ದೀರಿ. ಪುರಾಣಾನಾಂ ಸಾರರೂಪ ಗಾಯತ್ರಿ ಅಷ್ಟರೂಪೋಸೌ ವೇದಾರ್ಥ ಪರಿಗಂಭಿತ ಅಂತ ಭಾಗವತಕ್ಕೆ ದೊಡ್ಡ ಸ್ಥಾನವನ್ನು ಶ್ರೀಮದ್ ಆಚಾರ್ಯರು ವ್ಯಾಸನ ಮಾತನ್ನು ಉಲ್ಲೇಖಿಸಿ ಕೊಟ್ಟಿದ್ದಾರೆ. ಆದ್ದರಿಂದ ಉಳಿದ ಪುರಾಣಗಳ ಶ್ರವಣಕ್ಕೂ ಭಾಗವತದ ಶ್ರವಣಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಅಂತರ ಇದೆ. ಏಕಾದಶ ಉಪವಾಸದ ದೊಡ್ಡ ಪವಿತ್ರ ಸಂದರ್ಭದಲ್ಲಿ ಕೇವಲ ಸಂಕಲ್ಪ ಮಹತ್ವಪೂರ್ಣವಾದದ್ದು ಅಂತ ನಿಮ್ಮ ಗಮನಕ್ಕೆ ನಾನು ತಂದು, ಭಾಗವತ ಶುಕ ಪರೀಕ್ಷಿತ್ ಸಂವಾದವಾದರೂ ಕೂಡ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಉಪದೇಶಿತ ಭಾಗವತ ಬರೋದು ದ್ವಿತೀಯ ಸ್ಕಂದವನ್ನು ಆರಂಭಿಸಿತು. ಅದುವರೆಗೆ ಸೂತ ಶೌನಕ ಸಂವಾದ ರೂಪವಾಗಿ ಪರೀಕ್ಷಿತ್ ರಾಜ ಯಾಕೆ ಭಾಗವತವನ್ನು ಕೇಳೋದಕ್ಕೆ ಸಂಕಲ್ಪ ಮಾಡಿದ ಹಿನ್ನೆಲೆಯನ್ನು ಹೇಳುವ ದೃಷ್ಟಿಯಿಂದ ಆರಂಭದಲ್ಲಿ ಸೂತ ಶೌನಕ ಸಂವಾದ ರೂಪದಿಂದ ಭಾಗವತ ನಮ್ಮ ಮುಂದೆ ಇದೆ. ಭಾಗವತದ ಕಥೆ ಆರಂಭವಾಗುವುದು ಮಹಾಭಾರತದ ಅಂತಿಮ ಘಟ್ಟದಲ್ಲಿ. ಭಕ್ತು ಪ್ರಿಯಂ ದ್ರೌಣೀತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವವತಾಂ ಶಿರಾಂಸಿ ಉಪಾಹರತ್ತಿ ಪ್ರಿಯಮೇವ ತಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಗಯಂತಿ. ಇಲ್ಲಿಂದ ದ್ರೌಣಿ ಮಾಡಿದ ಕೆಲಸವನ್ನ ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಅಶ್ವತ್ಥಾಮ ಅಂತ ಹೇಳಿಲ್ಲ, ಶುಕಾಚಾರ್ಯರೇ ಭಾಗವತವನ್ನ ಪರೀಕ್ಷಿತ್ ರಾಜನಿಗೆ ಹೇಳಿದ್ದೆ. ಶುಕಾಚಾರ್ಯರ ಮತ್ತೊಂದು ರೂಪ ದ್ರೌಣಿ, ದ್ರೋಣಾಚಾರ್ಯರ ಪುತ್ರನಾದ ಅಶ್ವತ್ಥಾಮ. ದ್ರೋಣಾಚಾರ್ಯರು ಏನು ಮಾಡಿದ್ರು, ದ್ರೌಣಿಯಾಗಿ ಅಶ್ವತ್ಥಾಮಾಚಾರ್ಯರು ಅದನ್ನೇ ಮಾಡಿದ್ರು. ದ್ರೋಣರು ಅಶ್ವತ್ಥಾಮರು ನಿಷ್ಠಾವಂತ ಬ್ರಾಹ್ಮಣರು. ಶಾಸ್ತ್ರವನ್ನು ಹಿಡಿಯುವ ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ಕ್ಷತ್ರಿಯರಂತೆ ಕ್ಷತ್ರಿಯ ವೀರರ ತಲೆಯನ್ನ ಕಡಿದು ಚೆಂಡಾಡಿದ ಮಹಾಬ್ರಾಹ್ಮಣರು. ಅದೊಂದು ಜೀವನದ ವಿಪರ್ಯಾಸ. ಅದರಲ್ಲೂ ಅಪ್ಪ ಮಾಡಿದ್ದಕ್ಕಿಂತಲೂ ದೊಡ್ಡ ಅನಾಹುತವನ್ನ ದ್ರೌಣಿ ಅಶ್ವತ್ಥಾಮಾಚಾರ್ಯ ಮಾಡಿದರು. ಮಹಾಭಾರತದ ಯುದ್ಧ ಪೂರ್ವ ಹೊಂದಿದೆ. ದ್ರೌಪದಿ ಅವರ ಮಕ್ಕಳು ಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ. 5 ಜನ. ದ್ರೌಪದಿಗೆ ಬೆಳಗ್ಗೆ ಎದ್ದ ಕೂಡಲೇ ಕೇಳಿದ ವಾರ್ತೆ, ನಿನ್ನ 5 ಮಂದಿ ಮಕ್ಕಳನ್ನ ಅಶ್ವತ್ಥಾಮಾಚಾರ್ಯ ರಾತ್ರಿ ಮಲಗಿದವರನ್ನ ತಲೆ ಕಡಿದು ಸಂಹಾರ ಮಾಡಿದ್ದಾರೆ. ಹೇಗಾಗಿರ್ಬೋದು ಆ ತಾಯಿಗೆ? ಒಂದು ಮಗುವಿಗೆ, ಮುದ್ದಿನ ನಮ್ಮ ಮಗುವಿಗೆ ಕಾಯಿಲೆ ಕಸಾಯಿ ಬಂದ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಅಂಥದ್ರಲ್ಲಿ ನನ್ನ ಮಕ್ಕಳು ಕ್ಷೇಮವಾಗಿದ್ದ ಮಲಗಿದ ಆ ದ್ರೌಪದಿಗೆ ಬೆಳಿಗ್ಗೆ ಎದ್ದ ಕೂಡಲೇ 5 ಮಂದಿ ಮಕ್ಕಳು ಸತ್ತು ಬಿದ್ದಿದ್ದಾರೆ ಅನ್ನೋ ವಾರ್ತೆಯನ್ನು ಕೇಳಿದರೆ ಆ ತಾಯಿಯ ಹೃದಯಕ್ಕೆ ಎಷ್ಟು ದೊಡ್ಡ ಆಘಾತ ಆಗಿರಬಹುದು ಅಂತ ಯೋಚನೆ ಮಾಡಿ ಓಡಿ ಬಂದು ಆ ತಾಯಿ ನೋಡ್ತಾಳೆ, ನನ್ನ ಮಕ್ಕಳು ದೇಹ ತಾನು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಯ್ಯೋ ಅಂತ ತಪ್ಪುಕೊಳ್ಳೋಣ ಅಂದ್ರೆ ಮುದ್ದಿನ ಮುಖವೇ ಇಲ್ಲ. ಅಶ್ವತ್ಥಾಮಾಚಾರ್ಯ ಮಕ್ಕಳನ್ನ ಸಂಹಾರ ಮಾಡಿ ರುಂಡನ ಮುಖವನ್ನ ಅರ್ಜುನ ನೋಡಿದ. ಬ್ರಹ್ಮಾಸ್ತ್ರಕ್ಕೆ ಪ್ರತ್ಯಸ್ತ್ರ ಇಲ್ಲ, ನಾನೇನು ಮಾಡಬೇಕು ಅಂತ ಕೃಷ್ಣ ಸೂಚನೆ ಕೊಟ್ಟ. ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. 2 ಬ್ರಹ್ಮಾಸ್ತ್ರಗಳ ಜೊತೆ ಕೂಡಿದ್ರೆ 12 ಲೋಕಕ್ಕೆ ಬರಗಾಲ ಬರಬೇಕು. 2 ಬ್ರಹ್ಮಾಸ್ತ್ರಗಳ ಮಧ್ಯದಲ್ಲಿ ವೇದವ್ಯಾಸರು ಪ್ರಾದುರ್ಭೂತರಾದರು. 2 ತಾತ್ಕಾಲಿಕ ಅರ್ಜುನ ಉಪಸಂಹಾರ ಮಾಡಿದ. ಅಶ್ವತ್ಥಾಮ, ನನಗೆ ಉಪಸಂಹಾರ ಮಾಡಲಿಕ್ಕೆ ಗೊತ್ತಿಲ್ಲ, ನನಗೆ ಅಸ್ತ್ರ ಬಿಡೋಕ್ ಗೊತ್ತು ಬ್ರಹ್ಮಾಸ್ತ್ರ, ಅದನ್ನು ಹಿಂದಕ್ಕೆ ಪಡೆಯೋದು ನನಗೆ ಗೊತ್ತಿಲ್ಲ. ನಿಮ್ಮ ಸಮಾಚಾರ, ನಮಗೆ ನಮ್ಮ ಇಂದ್ರಿಯಗಳನ್ನ ಪರಪ್ರಪಂಚಕ್ಕೆ ಬಿಡೋಕ್ ಗೊತ್ತು, ಅದನ್ನ ವಿಡ್ರಾ ಮಾಡೋಕ್ ಗೊತ್ತಿಲ್ಲ. ಅದು ರಾತ್ರಿ 1 ಹೊತ್ತು ಮಾತ್ರ ವರದಾನ ದೊರಕಿದ್ರೆ ಮಾತ್ರ ಸಾಧ್ಯ. ಇದು ಅಶ್ವತ್ಥಾಮನಿಗಾಗಿದೆ. ಸಂಜಹಾರ ಅರ್ಜುನೋ ದ್ವಯಂ, 2 ಅಸ್ತ್ರಗಳನ್ನ ಕೃಷ್ಣನ ಆದೇಶದಂತೆ ಅರ್ಜುನ ಉಪಸಂಹಾರ ಮಾಡಿದ. ಅರ್ಜುನನ ಉಪಸಂಹಾರ ಬ್ರಹ್ಮಾಸ್ತ್ರಗಳ ಸಂಯೋಗದಿಂದ ಆಗುವ ಅನರ್ಥವನ್ನು ಮಾತ್ರ ಪರಿಹರಿಸಿತು ಹೊರತು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ ಅಶ್ವತ್ಥಾಮನ ಸಂಕಲ್ಪ
ಅಪಾಂಡವಂ ಕರಿಷ್ಯಾಮಿ ಅಂತ ಅವನ ದುರ್ಯೋಧನ ಮುಂದೆ ಮಾಡಿದ ಪ್ರತಿಜ್ಞೆ ಅದು. ಉಚ್ಚಿತ್ಯ ಸಂತತಿಂ ಪಾಂಡೋ ಕೃತ್ವಾ ಸ್ವಕ್ಷೇತ್ರ ಸಂತತಿಂ. ಇದೆಲ್ಲ ಭಗವಂತನ ಸಂಕಲ್ಪ. ಎಂಥ ನಿಷ್ಠಾವಂತ ಬ್ರಾಹ್ಮಣ ಅಶ್ವತ್ಥಾಮ ದುರ್ಯೋಧನನ ಮುಂದೆ ಅವನ ಸ್ನೇಹಿತ ಅಂತ ಅವನಿಗೋಸ್ಕರ ತನ್ನನ್ನ ಅಂತ ಭಾವಿಸಿಕೊಂಡು ಪಾಂಡವಿನ ಸಂತತಿಯನ್ನ ಉಚ್ಛೇದ ಮಾಡಿ ಒಂದು ವಂಶದ ಒಂದು ಕುಡಿಯೂ ಇಲ್ಲದಂತೆ ಮಾಡಿ ನಿನ್ನ ವಂಶವನ್ನ ಅಭಿವೃದ್ಧಿಪಡಿಸ್ತೇನೆ ಅಂತ ದುರ್ಯೋಧನನ ಮುಂದೆ ಆಸೆ ಪಟ್ಟವನು ಅಶ್ವತ್ಥಾಮ. ಆ ಸಂಕಲ್ಪದಿಂದ ಇಡೀ ಪಾಂಡವ ಸಂತತಿ ನಾಶ ಆಗಬೇಕು ಅನ್ನೋದ್ರಲ್ಲಿ ಎದುರುಗಡೆ ಇರೋದು ಭೀಮಾರ್ಜುನರ ಮಾತ್ರವಾದರೂ ಕೂಡ ಬ್ರಹ್ಮಾಸ್ತ್ರ ಪ್ರಯೋಗದ ಸಂಕಲ್ಪ ಪಾಂಡವ ಸಂತತಿಗೆ ನಾಶ ಆಗಬೇಕು. ಈ ಸಂಕಲ್ಪದಿಂದ ಅಸ್ತ್ರ ಪ್ರಯೋಗ ಮಾಡಿದ. ಅದರಿಂದ ತಾತ್ಕಾಲಿಕವಾಗಿ ಆಗುವ ಅನರ್ಥವನ್ನ ಕೃಷ್ಣನ ಆದೇಶದಂತೆ ಅರ್ಜುನ ಪರಿಹಾರ ಮಾಡಿದ. ಆದರೆ ಅವನ ಸಂಕಲ್ಪವನ್ನ ಭಂಗ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನೋಡಿ ಕೃಷ್ಣ, ಇದು ನಮ್ಮ ಹಠ ದೇವರ ಮುಂದೆಯೂ ನಿಲ್ಲೋದಿಲ್ಲ ಅನ್ನೋದಕ್ಕೆ ಅಶ್ವತ್ಥಾಮ ಉದಾಹರಣೆ. ಕೃಷ್ಣ ಅಶ್ವತ್ಥಾಮನಿಗೆ ಹೇಳ್ತಾನೆ, ಕೆಟ್ಟ ಕೆಲಸ ಮಾಡ್ತಾ ಇದ್ದಿ, ದುಷ್ಟ ದುರ್ಯೋಧನನ ಸ್ನೇಹಕ್ಕೆ ಜೋತು ಬಿದ್ದು ನನ್ನ ಭಕ್ತರಾದ ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದ್ದಿ, ಹೋಗಿ ಮಾಡಿದ್ದಿ, ನಾನು ಕ್ಷಮಿಸಿದ್ದೇನೆ. ಪಾಂಡವರ ಸಂತತಿ ನಾಶ ಆಗಲಿ ಅನ್ನೋ ಸಂಕಲ್ಪದಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಿ. ದೊಡ್ಡ ಪಾಪದ ಕೆಲಸ ಇದೆ, ಇದನ್ನು ಮಾಡಬೇಡ ನನ್ನ ಭಕ್ತರವರು ಸಾತ್ವಿಕರು. ಇದು ಸಂಕಲ್ಪ ಮಾಡಿದ್ರೆ ಬಿಟ್ಟಿದ್ದೀವಿ, ಏನೋ ಒಂದು ಉದ್ವೇಗದಿಂದ ಈ ತಪ್ಪಿನ ಕೆಲಸ ಮಾಡಿದ್ದೀವಿ ಬಿಡು. ಇದಕ್ಕೊಂದು ಪ್ರಾಯಶ್ಚಿತ್ತ ಹೇಳ್ತೇನೆ. ಅಭಿಮನ್ಯೋ ಮೃತಸ್ಯೈವ ದೇಹೇ ಪಾತಯ ಮಾನದ. ಶ್ರೀಕೃಷ್ಣ, ನೀನು ಸಂಕಲ್ಪ ಮಾಡಿದ್ದಿ ಪಾಂಡವ ಸಂತತಿಯನ್ನು ನಾಶ ಮಾಡ್ತೇನೆ ಅಂತ. ಅಭಿಮನ್ಯು ಸತ್ತು ಬಿದ್ದಿದ್ದಾನೆ, ದೇಹಕ್ಕೆ ಸಂಸ್ಕಾರ ಮಾಡಲಿಲ್ಲ. ಸತ್ತ ಆ ಅಭಿಮನ್ಯುವಿನ ದೇಹದಲ್ಲಿ ನಿನ್ನ ಬ್ರಹ್ಮಾಸ್ತ್ರ ಬೀಳಿಸಿ ಪಾಂಡವ ಸಂತತಿ ನಾಶ ಮಾಡಿದ್ದೇನೆ ಅಂತ ನಿನ್ನ ಸಂಕಲ್ಪವನ್ನು ಸ್ವಲ್ಪ ಸಡಿಲಿಸಿಕೋ ಅಂತ ಶ್ರೀಕೃಷ್ಣ ಅವನಿಗೆ ಉಪದೇಶವನ್ನು ಕೊಟ್ಟ. ತತ್ರೈವ ಪಾತಯಾಮ್ಯಹಂ ಅಂತ ಅಶ್ವತ್ಥಾಮ. ನೋಡಿ, ನಮ್ಮ ಸ್ವಾರ್ಥಕ್ಕೆ ಬರಿಬಿದ್ದು ಸೇಡಿನ ಕೋಟೆಯ ಒಳಗಡೆ ಪ್ರವೇಶ ಮಾಡಿದರೆ ದೇವರು ಬಂದು ಹೇಳಿದ್ರು ನಾವು ಈ ಸರಿಯಕ್ಕೆ ರೆಡಿಯಾಗೋದಿಲ್ಲ. ಇದು ರಾಗದ್ವೇಷಗಳ ತೀವ್ರತೆ, ಅವುಗಳ ಒತ್ತಡಕ್ಕೆ ಒಳಗಾದಾಗ ನಮ್ಮ ತನವನ್ನೇ ನಾವು ಕಳ್ಕೊಂಡು ಬಿಡ್ತೇವೆ. ಕೃಷ್ಣ ಹೇಳಿದ, ಪಾಂಡವರನ್ನು ನಾಶ ಮಾಡಬೇಡ, ನೀನು ಪಾಪ ಕಟ್ಕೊಳ್ಬೇಡ, ನಿನ್ನ ಅಸ್ತ್ರವನ್ನ ಮೃತನಾದ ಅಭಿಮನ್ಯುವಿನ ದೇಹದಲ್ಲಿ ಹಾಕಿ ನಿನ್ನ ಸಂಕಲ್ಪವನ್ನು ನೆರವೇರಿಸಿಕೊಂಡು ಪುಣ್ಯಭಾಜನಾಗು. ತತ್ರೈವ ಪಾತಯಾಮ್ಯಹಂ ಅಂತ ಕೃಷ್ಣ ಅಂದ. ಅರ್ಜುನ, ಅಶ್ವತ್ಥಾಮ, ನಾನು ನಿನಗೆ ಈ ಸೂಚನೆಯನ್ನ ಕೊಟ್ಟಿದ್ದು ಅಸಹಾಯಕನಾಗಿ ಅಂತ ಅನ್ಕೋಬೇಡ. ನೀನು ಪಾಂಡವರ ಮೇಲೆ ನಿನ್ನ ಅಸ್ತ್ರ ಬೀಳಿಸ್ತೀಯೋ ಯತ್ತೇ ಶಕ್ಯಂ ಕುರುಷ್ವತ. ಇದು ಕೃಷ್ಣ, ಇದು ನಿಜವಾದ ಕೃಷ್ಣ ಬಂದ. ಬಾಗಿ ನಿನ್ನತ್ರ ಬೇಡಿದ್ದಲ್ಲ, ನಿನ್ನ ಹಿತಕ್ಕೋಸ್ಕರ ಈ ಸೂಚನೆಯನ್ನು ಕೊಟ್ಟೆ. ನೀನು ಹಠದಿಂದ ಪಾಂಡವರ ಮೇಲೆಯೇ ಅಸ್ತ್ರ ಬೀಳಬೇಕು ಅಂತ ನಿನ್ನ ಸಂಕಲ್ಪವನ್ನ ನೀನು ಇಟ್ಕೊಳ್ಳೋದಾದರೆ ಹೇಗೆ ಪಾಂಡವರನ್ನು ನಿಶ್ಚಯ ನೋಡ್ತದೆ. ಇದು ದೇವರಿಗೂ ಒಬ್ಬ ಭಕ್ತರಿಗೂ ನಡೆದ ಒಂದು ಪೈಪೋಟಿ. ನಾನು ಕೊಲ್ತೇನೆ ಅಂತ ಅಶ್ವತ್ಥಾಮ, ನಾನು ಉಳಿಸ್ತೇನೆ ಅಂತ ಶ್ರೀಕೃಷ್ಣ. ಶ್ರೀಕೃಷ್ಣನ ಸಂಕಲ್ಪ ಗೆದ್ದು ಅಶ್ವತ್ಥಾಮ ಸೋತ. ಇದು ಒಂದು ಆಗ್ರಹಕ್ಕೆ ದ್ವೇಷಕ್ಕೆ ಪ್ರವೇಶ ಮಾಡಿದಾಗ ದೇವರಿಗೂ ಎದುರು ನಿಲ್ಲುವ ಪರಿಸ್ಥಿತಿ ನಮ್ಮಲ್ಲಿ ಹೇಗೆ ಬರ್ತದೆ ಅನ್ನೋದಕ್ಕೆ ಅಶ್ವತ್ಥಾಮನನ್ನ ಉದಾಹರಣೆಯಾಗಿ ತೋರಿಸಿದ್ದಾರೆ. ಸಾಮಾನ್ಯ ವ್ಯಕ್ತಿ ಅಂತ ನಾವು ಭಾವಿಸಬಾರದು. ರುದ್ರದೇವರ ಅವತಾರ ಅಶ್ವತ್ಥಾಮಾಚಾರ್ಯರು. ರುದ್ರದೇವರು ವೈಷ್ಣವಾನ ಯಥಾ ಶಂಭು, ಪರಮ ವೈಷ್ಣವರು. ಇದೆಲ್ಲ ಭಗವತ್ ಸಂಕಲ್ಪಕ್ಕೆ ನಡೆದ ಒಂದು ನಾಟಕ ಹೊರತು ಅಶ್ವತ್ಥಾಮನನ್ನ ಅಷ್ಟು ಕೆಟ್ಟ ವ್ಯಕ್ತಿ ಅಂತ ನಾವು ಭಾವಿಸಬಾರದು. ನಮಗೆಲ್ಲ ನಿರ್ದೇಶನ ಕೊಡುವ ದೃಷ್ಟಿಯಿಂದ ದ್ವೇಷದ ಒಳಗಡೆ ಪ್ರವೇಶ ಮಾಡಬೇಡಿ. ರಾಗವನ್ನು ಆದಷ್ಟು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿ ಅನ್ನೋದಕ್ಕೆ ಕೊಟ್ಟಿರುವ ಉದಾಹರಣೆ ಹೊರತು ಇದು ವಾಸ್ತವವಾಗಿ ಅಂತ ಭಗವದ್ವೇಷಿ ಅಶ್ವತ್ಥಾಮ ಅಂತ ನಾವು ಭಾವಿಸಿಕೊಳ್ಳಬಾರದು. ಇಷ್ಟು ಆದ ಮೇಲೆ ಭಾಗವತದ ರೀತಿಯಿಂದ ಅಶ್ವತ್ಥಾಮನನ್ನ ರಟ್ಟೆಯಲ್ಲಿ ಕಟ್ಟಿ ದ್ರೌಪದಿಯ ಭಾಗದ ಬುಡಕ್ಕೆ ಭೀಮಾರ್ಜುನರ ಕೃಷ್ಣನ ಸಹಾಯದಿಂದ ತಂದು ಹಾಕ್ತಾರೆ.
ಏನು ಮಾಡಬೇಕು? 5 ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಅದು ರಣರಂಗದಲ್ಲಿ ಆದರೆ, ರಣರಂಗದಲ್ಲಿ ಸತ್ತು ನನ್ನ ಮಕ್ಕಳು ಭಗವಂತನ ಸಂಕಲ್ಪ, ಅದು ವೀರ ಸ್ವರ್ಗವನ್ನು ಸೇರ್ತಾರೆ ಅಂತ ಸಮಾಧಾನ ಮಾಡ್ತಾರೆ. ನನ್ನ ಮಕ್ಕಳು ಉಳಿದಿದ್ದಾಳೆ ಅಂತ ಭರವಸೆಯಿಂದ ಮಲಗಿ ರಾತ್ರಿ ಹೊತ್ತಿನಲ್ಲಿ ಕೊಲೆಯ ರೀತಿಯಿಂದ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಅಂತ ಅಪರಾಧಿ ಮುಂದೆ ಬಂದರೆ ನಮ್ಮ ನಿಮ್ಮಂಥವ್ರು ಏನು ಮಾಡ್ತಿದ್ದೀವೋ ನಮ್ಗೆ ಗೊತ್ತಿಲ್ಲ. ಸಾಧಾರಣ ನಮ್ಮ ಕಾಲಿಗೆ ತಿಳಿಯದೆ ಮತ್ತೊಬ್ಬರು ತುಳಿದರೂ ಕೈ ಮೇಲೆ ಹೋಗುತ್ತೆ ನಮ್ಗೆ. ಅಂಥದ್ದು 5 ಮಕ್ಕಳನ್ನ ಕೊಂದ ಕೊಲೆಗಡುಕ ಅಶ್ವತ್ಥಾಮ ಏನು ಬೇಕಾದರೂ ಮಾಡುವಂತ ಅವನ ಮುಂದೆ ತಂದು ನಿಲ್ಲಿಸಿದಾಗ ಏನ್ ಮಾಡಬೇಕು ನೋಡಿದ್ರು. ಮುಚ್ಯತಾಂ ಮುಚ್ಯತಾಂ ಯೇಷಃ ಬ್ರಾಹ್ಮಣೋ ನಿತರಾಂ ಗುರುಹು. ಬೆಳಗಿನ ಹೊತ್ತು ಇನ್ನು ಪೂರ್ಣ ಸೂರ್ಯನ ಬೆಳಕು ಹರಡಿಲ್ಲ. ಅಪರಾಧಿ ಬಂದು ನಿಂತಿದ್ದಾನೆ, ಮೈಯಲ್ಲಿ ಶನಿವಾರ ಕಾಣ್ತಾ ಇದೆ. ಬ್ರಾಹ್ಮಣೋ ನಿತರಾಂ ಗುರುಹು, ಸಮಾಜಕ್ಕೆ ಉಪದೇಶಕನ ಸ್ಥಾನದಲ್ಲಿ ಇರುವ ವ್ಯಕ್ತಿ ಬ್ರಾಹ್ಮಣ, ಅವನು ಗುರುಸ್ಥಾನದಲ್ಲಿದ್ದಾನೆ. ಆದ್ದರಿಂದ ಮುಚ್ಯತಾಂ ಮುಚ್ಯತಾಂ ದೇಶ, ತನ್ನ ವೈಯಕ್ತಿಕ ಮಕ್ಕಳ ಹಾನಿಯಿಂದ ಆದ ಆಳವಾದ ತಡೆಯಲಾರದ ದುಃಖವನ್ನು ತಡೆದುಕೊಂಡು ಗಂಟಿನಲ್ಲಿ ದ್ರೌಪದಿ ವೇದಾಂತಕ್ಕೆ ಬಂದು, ನಾವು ಕೈ ಕಾಲು ಗಟ್ಟಿ ಇದ್ದು ಹೊಟ್ಟೆ ತುಂಬಿದಾಗ ವೇದಾಂತವನ್ನು ಬೇಕಾದಷ್ಟು ಮಾತಾಡಬೇಕು. ಆದರೆ ದ್ರೌಪದಿಯಂಥ ದುಃಖದ ಒಳಗಡೆ ಹೋದಾಗಲೂ ಕೂಡ ಭಗವಂತನನ್ನು ವೇದಾಂತವನ್ನ ಮರೆಯದ ವ್ಯಕ್ತಿತ್ವ ಅದು ದ್ರೌಪದಿಯಂತ. ಇಷ್ಟು ದೊಡ್ಡ ದುಃಖದಲ್ಲಿ ಮುಳುಗಿದ್ರೂ ಕೂಡ ಬ್ರಾಹ್ಮಣೋ ನಿತರಾಂಗುರು ಮುಚ್ಚತಾಂ ಅಂತ ಮತ್ತೆ ನೋಡ್ತಾಳೆ. ಬೆಳಕು ಹರಿದು ಅಶ್ವತ್ಥಾಮ ಅಂತಾಳವಳು, ಮಾರೋದೀರಸ್ಯ ಜನನೀ ಗೌತಮೀ ಪತಿರೇವತ ಯಥಾಕಂ ಮೃತವಸ್ಸಾರ್ಥ ರೋಜಿಮ್ಯಶ್ರು ಮುಖೀ ಮುಹುಃ. ಎಂಥ ಮಾತೃಕಾರುಣ್ಯ ನೋಡ್ರಿ. ಮಾರೋದೀರಸ್ಯ ಜನನೀ, ಅರ್ಜುನ ಶಿವಸೇನ, ಒಬ್ಬ ತಾಯಿಗೆ ಮಕ್ಕಳನ್ನ ಕಳೆದುಕೊಂಡಾಗ ಎಂಥ ದುಃಖ ಆಗ್ತದೆ ಅಂತ ನಾನು ಅನುಭವಿಸ್ತಾ ಇದ್ದೇನೆ. ಇವತ್ತು ಇವರಿಗೂ ಒಬ್ಬ ತಾಯಿ ಇದ್ದಾರೆ. ಯಾರು ತಾಯಿ? ಗೌತಮಿ ಪತಿದೇವತಾ, ಗಂಡನನ್ನೇ ದೇವತೆ ಅಂತ ಪರಿಗಣಿಸಿದ ಪತಿವ್ರತ ಶಿರೋಮಣಿ ಗೌತಮಿ ಗಂಡನನ್ನ ಕಳ್ಕೊಂಡಿದ್ದಾಳೆ ದ್ರೋಣಾಚಾರ್ಯ ಅಂತ. ಗಂಡನ ಸ್ಥಾನದಲ್ಲಿ ಕಳೆದುಕೊಂಡ ಗಂಡನ ದುಃಖವನ್ನ ಮರೆಯುವ ಒಬ್ಬನೇ ಒಬ್ಬ ಮಗ ಅಶ್ವತ್ಥಾಮ. ಮಕ್ಕಳನ್ನ ಕಳೆದುಕೊಂಡ್ರೆ ತಾಯಿಯ ಹೃದಯಕ್ಕೆ ಆಗುವ ನೋವಿನ ಅನುಭವ ನನಗಾಗಿದೆ. ನನ್ನ ಈ ದುಃಖ ಇನ್ನೊಂದು ತಾಯಿಗೆ ಆಗೋದು ಬೇಡ. ಮುಚ್ಯತಾಂ ಮುಚ್ಯತಾಂ ಏಷಃ. ಎಂಥ ಮಾರ್ಗದರ್ಶನ ಭಾಗವತ ನಮಗೆ ನೀಡಿದೆ. ಮಕ್ಕಳನ್ನು ಕಳೆದುಕೊಂಡ, ಅದು ಒಂದಲ್ಲ ಎರಡಲ್ಲ 5 ಮಕ್ಕಳನ್ನ ಕಳೆದುಕೊಂಡ ಘೋರವಾದ ದುಃಖದಲ್ಲಿ ಮುಳುಗಿದ ದ್ರೌಪದಿ ತನಗೆ ದುಃಖವಾದ್ದನ್ನ ಹಚ್ಚಿಟ್ಟುಕೊಂಡು ನನ್ನ ಈ ದುಃಖ ಮತ್ತೊಬ್ಬರಿಗೆ ಆಗದೇ ಇರಲಿ ಅಂತ ಹೇಳುವ ಔದಾರ್ಯವನ್ನು ಮೆರೆದರಲ್ಲ. ಇಡೀ ಭಾಗವತದಲ್ಲಿ ವೇದವ್ಯಾಸರು ಹೇಳುವ ಮುಖ್ಯ ತತ್ವಗಳಲ್ಲಿ ಇದೊಂದು. ನೀವು ನಿಮ್ಮ ಮೈಗೆ ಬಿದ್ದ ಸೊಳ್ಳೆಯನ್ನು ಹೊಡೆಯೋದರ ಜೊತೆ ಪಕ್ಕದವರ ಮೈ ಮೇಲೆ ಸೊಳ್ಳೆ ರಕ್ತ ಕುಡಿತಾ ಇಲ್ಲ, ಪಟ್ಟ ಅಂತ ಅಲ್ಲಿ ಹೊಡೆದು ಆಮೇಲೆ ನಿಮ್ಮ ಮೈಯನ್ನು ಹೊಡ್ಕೊಳ್ಳಿ. ಮತ್ತೊಬ್ಬರಿಗೆ ನೋವು ಕೊಡುವ ಮುಂಚೆ ಆ ನೋವು ಕೊಡೋದು ಕೈಯಿಂದ ಆಗ್ಬೋದು, ಕೋಲಿಂದ ಆಗ್ಬೋದು, ಆಯುಧದಿಂದ ಆಗ್ಬೋದು, ಮಾತಿನಿಂದ ಆಗ್ಬೋದು. ಈ ಯಾವುದೇ ರೀತಿಯಿಂದ ಮತ್ತೊಬ್ಬರ ಮನಸ್ಸಿಗೆ ದೈಹಿಕವಾಗಿ ಹಿಂಸೆಯನ್ನು ಕೊಡುವ ಮುಂಚೆ ಆ ಮಾತನ್ನ ಆಡಿದರೆ, ಆ ಹೊಡೆತವನ್ನು ಹೊಡೆದರೆ ಎಷ್ಟು ನೋವಾಗುತ್ತೆ ಅಂತ ನಿಮ್ಮ ಮೈ ಹೊಡ್ಕೊಂಡು ಆಮೇಲೆ ಮತ್ತೊಬ್ಬರಿಗೆ ಹೊಡಿ. ನಿಮಗೆ ಆಗುವ ದುಃಖ ಎಷ್ಟು ಆಳ ಅಂತ ನೋಡಿಕೊಂಡು ಅವರಿಗೆ ದುಃಖವನ್ನು ಕೊಡೋದಕ್ಕೆ ಅನಿವಾರ್ಯವಾದ ಪ್ರಯತ್ನ ಪಟ್ಟರೆ ಇದು ಪರದುಃಖ ಕಲಹ. ಮತ್ತೊಬ್ಬರ ದುಃಖವನ್ನು ತನ್ನ ದುಃಖ ಅಂತ ಬಯಸಿಕೊಂಡು ನನ್ನ ಈ ದುಃಖ ಅವಳಿಗೆ ಆಗೋದು ಬೇಡ ಅಂತ ಔದಾರ್ಯದಿಂದ ಕ್ಷಮಿಸಿಕೊಂಡು ದ್ರೌಪದಿ. ಇದು ದ್ರೌಪದಿಯ ವ್ಯಕ್ತಿತ್ವ. ಆದರೆ ಈ ಇಡೀ ಪ್ರಕರಣವನ್ನ ಆಚಾರ್ಯರು ಮಹಾಭಾರತಕ್ಕೆ ವ್ಯತ್ಯಾಸವಾಗಿ ಬಂದಿರೋದರಿಂದ ಸ್ವಾಪ್ನೋಯಂ ಅಂತ ಬ್ರಾಹ್ಮ ಪುರಾಣದ ಆಧಾರವನ್ನು ಕೊಟ್ಟು ತೀರ್ಮಾನ ಮಾಡಿದರು. ನೋಡಿ, ಮಹಾಭಾರತದಲ್ಲಿ
ಭೀಮಾರ್ಜುನರು ಬೆನ್ನಟ್ಟಿ, ಭೀಮ ಸೇವನೆ ಜೊತೆ ಕೃಷ್ಣ ಬೆನ್ನಟ್ಟಿ ಅಲ್ಲೇ ಮುಗಿಯುತ್ತದೆ. ಅಶ್ವತ್ಥಾಮನ ದೇಹದಲ್ಲಿ ಅವಿಭಾಜ್ಯವಾಗಿದ್ದ ಮಣಿಯನ್ನ ಕಿತ್ತು ಅವನಿಗೆ ಶಿಕ್ಷೆ ಕೊಟ್ಟು ಶ್ರೀಕೃಷ್ಣ ಕಳಿಸ್ತಾನೆ. ಭಾಗವತದಲ್ಲಿ ಅರ್ಜುನನನ್ನ ಹೆಡೆಮುಡಿ ಕಟ್ಟಿ ದ್ರೌಪದಿಯ ಮುಂದೆ ಹಾಕ್ತಾರೆ. ಇದು ಸರಿಯೋ ಅದು ಸರಿಯೋ ಆಚಾರ್ಯರ ನಿರ್ಣಯವನ್ನು ಕೊಟ್ಟು ಮಹಾಭಾರತದಲ್ಲಿ ನೀಡಿದ ಘಟನೆ ಅದು ಐತಿಹಾಸಿಕ ಸತ್ಯ. ಇದು ಸ್ವಾಪ್ನೋಯಂ, ಸ್ವಪ್ನದಲ್ಲಿ ಕಾಗೆಯ ಮತ್ತು ಗೂಬೆಗಳ ಒಂದು ಪ್ರಸಂಗವನ್ನು ನೋಡಿದ ಅಶ್ವತ್ಥಾಮ, ನಾನು ಪಾಂಡವ ಶಿಬಿರದ ಒಳಗೆ ಹೊಕ್ಕು ಗೂಗೆ ಸಾವಿರಾರು ಕಾಗೆಗಳನ್ನ ಹೊಡೆದು ಕೊಂದಂತೆ ಮಾಡಬೇಕು ಅಂತ ಪ್ರೇರಣೆಯನ್ನು ಪಡೆದು ಒಂದು ನಿಮಿಷ ಜಂಪರ್ ಬಂತು. ಆವಾಗ ಕನಸು ಕಂಡ, ನಾನು ಹಿಂಗೆ ಮಾಡಿದ್ರೆ ಕೃಷ್ಣ ಅರ್ಜುನ ಭೀಮಸೇನರು ಹೀಗೆ ಮಾಡಿದ್ರೆ ದ್ರೌಪದಿ ಹೀಗೆ ಮಾಡಿಯಾಗದು. ಅಂತೂ ದ್ರೌಪದಿಯ ವ್ಯಕ್ತಿತ್ವದ ಬಗ್ಗೆ ಆ ಕಲ್ಪನೆ ಅಶ್ವತ್ಥಾಮನಿಗೆ ಇದ್ದಿದ್ದರಿಂದ ಆ ಕನಸು ಅವನಿಗೆ ಬಿತ್ತು. ಇದು ಸ್ವಪ್ನ ಘಟನೆ, ನಡೆದ ಐತಿಹಾಸಿಕ ಘಟನೆ ಅಲ್ಲ. ಪಾರ್ಥ ಅದು ಹೇಗೆ, ಯಾವ ಆಧಾರದಲ್ಲಿ ಹೇಳ್ತೀರಿ ನೀವು? ಮಹಾಭಾರತವನ್ನೇ ಸ್ವಪ್ನದಲ್ಲಿ ಕಂಡಿದ್ದು ಅಂತ ಹೇಳಿ, ಭಾಗವತದ ಘಟನೆ ನಿಜವಾದ ಘಟನೆ ಅಂತ ಹೇಳಿ, ದ್ರೌಪದಿಯ ವ್ಯಕ್ತಿತ್ವ ಎಷ್ಟು ಚಂದ ಪ್ರತಿಬಿಂಬಿತವಾಗಿದೆ, ಇದು ಸತ್ಯ, ಅದು ಸ್ವಪ್ನ ಅಂತ ಯಾಕೆ ಮಾಡಬಾರದು? ನಾನು ಮಾಡಿದ್ದಲ್ಲ, ಅದನ್ನು ಹೇಳಿದ್ದು ವೇದವ್ಯಾಸರೇ, ಇದನ್ನು ಹೇಳಿದ್ದು ವೇದವ್ಯಾಸರೇ, ಇದಕ್ಕೆ ನಿರ್ಣಯವನ್ನು ಹೇಳಿದ್ದು ವೇದವ್ಯಾಸರೇ. ಪಾರ್ಥಾನುಯಾಂತಮಾತ್ಮಾನಂ ದ್ರೌಣಿ ಸ್ವಪ್ನೇ ದದರ್ಶ ಅಂತ ವೇದವ್ಯಾಸರೇ ಬೇರೆ ಪುರಾಣದಲ್ಲಿ, ಭಾಗವತದಲ್ಲಿ ನಾನು ಹೇಳಿದ್ದು ಅಶ್ವತ್ಥಾಮ ಕಂಡ ಸ್ವಪ್ನ ಅಂತ ಹೇಳಿದ್ದಾರೆ. ಹೀಗೆ ಈ ಘಟನೆಯ ತಥ್ಯವನ್ನು ಶ್ರೀಮದ್ ಆಚಾರ್ಯರು, ನಿರ್ಣಯ ಅಂದರೆ ಇದು, ಎರಡು ಪುರಾಣಗಳಿಗೆ ವಿರೋಧ ಬಂದಾಗ ಇನ್ನೊಂದು ಪುರಾಣದ ಆಧಾರವನ್ನು ಕೊಟ್ಟು ಆಚಾರ್ಯರು ನಿರ್ಣಯ ಮಾಡಿದ್ದಾರೆ. ಕೊನೆಗೆ ಶ್ರೀಕೃಷ್ಣನ ಆದೇಶದಂತೆ ಅವನಲ್ಲಿ ಬಂಧನ, ದ್ರವಿಣಾದಾನಂ, ಸ್ಥಾನ ನಿರ್ಯಾಪನ ಅಂತ ಆ ಕಾಲದಲ್ಲಿ ಬ್ರಾಹ್ಮಣರು ತಪ್ಪು ಮಾಡಿದ್ರೆ ವಿಧಿಸುವ ಶಿಕ್ಷೆ ಒಂದು ಬಂಧನ ಅಥವಾ ವಪನ, ಅದು ದ್ರವಿಣಾದಾನ, ಅವನಲ್ಲಿರುವ ಅಮೂಲ್ಯ ಸಂಪತ್ತನ್ನ ರಾಜನ ಒಕ್ಕಸಕ್ಕೆ ಸೇರಿಸೋದು. ಹೀಗಾಗಿ ಅಶ್ವತ್ಥಾಮನ ದೇಹದಲ್ಲಿ ಅಮೂಲ್ಯವಾಗಿ ಇದ್ದ ಮಣಿ ಅದನ್ನ ಕಿತ್ತು ಅವನನ್ನ ದೊಡ್ಡ ಘೋರವಾದ ಶಿಕ್ಷೆಯನ್ನು ವಿಧಿಸಿ ಶ್ರೀಕೃಷ್ಣ ಕಳಿಸಿಕೊಡ್ತಾನೆ. ಇದು ಭಾಗವತದ ಆರಂಭದಲ್ಲಿ ದ್ರೌಣಿಯ ಘಟನೆಯನ್ನ ಹೇಳುವ ಮೂಲಕ ಈ ಕಥೆಯನ್ನು ಯಾಕೆ ಆರಂಭ ಮಾಡಿದ್ರು ಅಂದ್ರೆ, ದ್ರೌಣಿಯ ಬ್ರಹ್ಮಾಸ್ತ್ರ ನಮ್ಮ ಕಥಾನಾಯಕರಿಗೆ ಬೇಕು. ಪರೀಕ್ಷಿತರಾಜನೇ ದ್ರೌಣಿ ಪಾಂಡವರ ಸಂತತಿ ನಾಶ ಆಗಲಿ ಅನ್ನುವ ಸಂಕಲ್ಪದಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಪಾಂಡವರ ಸಂತತಿಯಲ್ಲಿ ಒಬ್ಬ ಪರೀಕ್ಷಿತರಾಜ, ಅವನು ಸಾಯುವ ರೀತಿಯಲ್ಲೇ ಗರ್ಭದಲ್ಲೇ ಸಾವನ್ನು ಅಪ್ಪಬೇಕಾಗಿತ್ತು, ಹೇಗೆ ಉಳಿದ ಅನ್ನೋದನ್ನು ಬಿಡಿಸೋಕ್ಕೋಸ್ಕರ ಈ ದ್ರೌಣಿಯ ಪ್ರಸಂಗವನ್ನು ತಂದಿದ್ದಾರೆ. ಇದಾದ ಮೇಲೆ ಅಶ್ವತ್ಥಾಮ ತನ್ನ ಸಂಕಲ್ಪವನ್ನ ಹಿಂದಕ್ಕೆ ಪಡೆಯಲ ಹಠವನ್ನ ಮಾಡಿದ್ದರಿಂದ ಆ ಅಸ್ತ್ರ ತುಂಬು ಗರ್ಭಿಣಿಯಾದ ಉತ್ತರೆಯ ಗರ್ಭದ ಒಳಗಡೆ ಪರಿಣಾಮ ಬೀರಿತು. ಆಕೆ ಅಸಖ್ಯವಾದ ದಾಹವನ್ನ ಅನುಭವಿಸ್ತಾ ಇದ್ದಾಳೆ. ತನ್ನ ಒಳಗಡೆ ವಂಶದ ಕುಡಿ, ಹೊರಗಡೆ ದೇಹ ಮಾತ್ರ ಬರುವಂತೆ, ಪ್ರಾಣ ತೊರೆದು ದೇಹ ಮಾತ್ರ ಸತ್ತು ಹುಟ್ಟುವಂತಹ ದಾರುಣ ಪರಿಸ್ಥಿತಿಯನ್ನ ಕಂಡ ಉತ್ತರೆ ಓಡೋಡಿ ಕೃಷ್ಣನ ಬಳಿ ಬಂತು. ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ ನಾನ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ. ಕೃಷ್ಣ ಕೃಷ್ಣ ಮಹಾಬಾಹು, ನನ್ನನ್ನು ತ್ರಾಹಿ ಅಂತ ಗರ್ಭದ ಒಳಗಡೆ ಆಗುವ ವೇದನೆಯಿಂದ ತಡೆಯಲಾರದೆ ಆಕೆ ಹೇಳ್ಕೊತಾಳೆ. ನನಗೆ ಬೇಕಾದ್ರೆ ಅಶ್ವತ್ಥಾಮನ ಅಸ್ತ್ರ ತೊಂದರೆ ಕೊಟ್ಟು ಮಾಮೇ ಗರ್ಭೋ ನಿಪಾತ್ಯತ, ವಂಶದ ಕುಡಿ ನಾನೇ ಮರುಜನ್ಮವನ್ನು ಪಡೆಯುವಂತಹ ಸಂದರ್ಭ ಇದು, ನನ್ನ ಮಗುವಿಗೆ ಎದೆ ಅಳೆಯಬೇಕು ಭಗವಂತ ಶ್ರೀಕೃಷ್ಣ. ಕೃಷ್ಣ ಅಂದ, ಅಮ್ಮ ನನ್ನ ಹತ್ರ ಯಾಕೆ ಬರ್ತಿ? ಪಂಚ ಪಾಂಡವರಿದ್ದಾರೆ, ಅವರ ಹತ್ರ ಕೇಳು. ಆಕೆ ಅಂತು, ನಾನ್ಯಂ ತ್ವದಭಯಂ ಪಶ್ಯೇ ಯತ್ರ
ಯತ್ರ ಮೃತ್ಯು ಪರಸ್ಪರಂ. ಯಾವ ಭರವಸೆ ಮೇಲೆ ನಾನು ಗಂಡಂದಿರನ್ನು ಕೇಳ್ತೀನಿ. ರಾಜ್ಯದ ಅಧಿಕಾರಕ್ಕಾಗಿ ಅಣ್ಣ ತಮ್ಮಂದಿರು ಹೋರಾಡಿ ನೋಡಿ, ಒಂದೇ ರಕ್ತವನ್ನು ಹಂಚಿಕೊಂಡ ಅಣ್ಣ ತಮ್ಮಂದಿರು ರಾಜ್ಯಕ್ಕೋಸ್ಕರ ಹೋರಾಡಿ ದೊಡ್ಡ ಮಹಾಭಾರತದ ಯುದ್ಧದಂತಹ ದುರ್ಘಟನೆ ನಡೆಯಿತು. ಅವರು ರಕ್ಷಣೆ ಕೊಡ್ತಾರೆ ಅಂತ ಭರವಸೆ ಇಲ್ಲ ಶ್ರೀಕೃಷ್ಣ. ಏನಾದರೂ ನನ್ನ ಗರ್ಭದ ರಕ್ಷಣೆಯನ್ನ ಮಾಡಬೇಕಾದ್ರೆ ಅದು ನಿನ್ ಕೈಯಿಂದ ಸಾಧ್ಯ ಹೊರತು ನಾಣ್ಯಂ ತ್ವದಮಯಂ ಪಶ್ಯೇ. ಹೀಗೆ ನೀನಿಲ್ಲದೆ ಬೇರೊಂದಿಲ್ಲ ಅಂತ ಕೃಷ್ಣೈಕ ಶರಣರಾಗಿ ಬೇಡಿಕೊಂಡ ಆ ಉತ್ತರೆಯ ಗರ್ಭವನ್ನು ಭಗವಂತ ರಕ್ಷಣೆ ಮಾಡಿದ. ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ, ಉತ್ತರೆಯ ಗರ್ಭಕ್ಕೆ ತೊಂದರೆಗೊಂಡ ಸಂದರ್ಭದಲ್ಲಿ ದೊಡ್ಡ ಬೆಂಕಿಯ ಉಂಡೆಗಳು ಪಂಚ ಪಾಂಡವರವೂ ದಾರುಣವಾಗಿ ಅವರ ಮೈ ಮೇಲೆ ಬೀಳುವಂತೆ ಬಂದು ಸ್ವಾನಾಂ ರಕ್ಷಾಂ ಯಥಾತ್ವಿಭು. ಎದುರುಗಡೆ ನಗನಗುತ್ತಾ ಇದ್ದಾರೆ ಶ್ರೀಕೃಷ್ಣ. ಚಕ್ರಕ್ಕೆ ಆದೇಶ ಕೊಟ್ಟ. ತಾನೇ ಒಂದು ರೂಪದಿಂದ ಉತ್ತರೆಯ ಗರ್ಭದ ಒಳಗೆ ಪ್ರವೇಶ ಮಾಡಿ ಗರ್ಭದಲ್ಲಿದ್ದ ಪರೀಕ್ಷಿತ್ ರಾಜನ ರಕ್ಷಣೆ ಮಾಡಿದ. ಹೊರಗಡೆ ಪಾಂಡವರ ಬಳಿಗೆ ಬಂದ. ಬೆಂಕಿಯ ಉಂಡೆಯನ್ನು ತನ್ನ ಚಕ್ರ ನುಂಗಿ ಹೊರಗಡೆ ಒಳಗಡೆ ಅಂತಸ್ಥ ಸರ್ವಭೂತಾನ. ಭಗವಂತ ಮನಸ್ಸು ಮಾಡಿದ್ರೆ ಎಲ್ಲೋ ದೂರದಲ್ಲಿದ್ದಾನೆ, ನಮ್ಮ ದೇಹದ ಒಳಗೆ ಕಾಯಿಲೆಯನ್ನು ಅವನು ಹೇಗೆ ಪರಿಹರಿಸ್ತಾನೆ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಒಳಗೆ ಹೊರಗಡೆ ಎಲ್ಲೆಡೆ ತುಂಬಿರುವ ಭಗವಂತ ನಿಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಒಲಿದರೆ ಯಾವ ರೀತಿಯ ರಕ್ಷಣೆಯನ್ನು ಮಾಡಲು ಸಾಧ್ಯ ಅನ್ನೋದನ್ನ ಈ ಮೂಲಕ ನಿಂತು ನಗದಂತಾ ಇದ್ದ ಶ್ರೀಕೃಷ್ಣ ಉತ್ತರೆಯ ಗರ್ಭದ ಒಳಗೆ ಹೊರಗಿದ್ದ ಪಾಂಡವರು ಒಂದೇ ಕ್ಷಣದಲ್ಲಿ ಎಲ್ಲರ ರಕ್ಷಣೆಯಿಂದ ಮಾಡಿ ಕೊಡಿಸಿದ ಭಗವಂತ. ಅಶ್ವತ್ಥಾಮನ ಪ್ರತಿಜ್ಞೆ ಸುಳ್ಳಾಯಿತು, ಕೃಷ್ಣ ಹೇಳಿದ್ದು ಸತ್ಯವಾಯಿತು. ಪರೀಕ್ಷಿತ್ ರಾಜ ಕೊನೆಗೂ ಪಾಂಡವರ ಸಂತತಿಯಾಗ್ತಾ ಬಂದ. ಇಷ್ಟಾದ ಮೇಲೆ ಅವಳು ಬಾಣಂತಿ ಉತ್ತರೆ ಇಡೀ ಮಹಾಭಾರತದಲ್ಲಿ ತನ್ನ ಮಕ್ಕಳ ಪೋಷಣೆ ಪಾಂಡುರಾಜನ ಸಂತತಿ ಮುಂದುವರಿಯಬೇಕು ಅಂತ ದೊಡ್ಡ ಜವಾಬ್ದಾರಿಯಿಂದ ಇದ್ದವಳು ಕುಂತಿ. ಮಹಾಭಾರತದಲ್ಲಿ ನಾನು ಏನು ಹೇಳುತ್ತೇನೆ ಅಂತ ವೇದವ್ಯಾಸರ ಆರಂಭದಲ್ಲಿ ಒಂದು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಒಂದು ವಿಷಯ ವೇದವ್ಯಾಸರು ಹೇಳೋದು ಕುಂತ್ಯಾಹ ಧೈರ್ಯಂ. ನಾನು ಕುಂತಿದೇವಿಯ ಧೈರ್ಯವನ್ನು ಸಾಹಸವನ್ನು ಮಹಾಭಾರತದಲ್ಲಿ ಹೇಳಿದ್ದೇನೆ. ತಂದೆ ಇಲ್ಲದ ಮಕ್ಕಳು ಒಬ್ಬರಲ್ಲ, 5 ಮಂದಿ ತಂದೆ ಇಲ್ಲದ ಮಕ್ಕಳಲ್ಲ. ಎಲ್ಲಿ ಬೆಳೆಸಿದ್ರು? ಕಾಡಲ್ಲಿ ಬೆಳೆಸುವಾಗಲೂ ಆಗಿನ ಗುರುಕುಲ ಕಾಡಿನ ಋಷಿಗಳ ಆಶ್ರಮ. ತನ್ನ ಮಕ್ಕಳಿಗೆ ಕ್ಷತ್ರಿಯೋಚಿತವಾದ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಏರ್ಪಾಡು ಮಾಡಿ ಮಕ್ಕಳನ್ನ ಕಾಡಿನಲ್ಲೂ ಕ್ಷತ್ರಿಯ ವಿದ್ಯೆಯನ್ನು ಹೇಳಿಕೊಟ್ಟು ಮುಂದಿನ ಅಧಿಕಾರಕ್ಕೆ ಸಿದ್ಧಪಡಿಸಿದ ಧೀರೆ ಕುಂತಿದೇವಿ. ಅವಳು ಮಕ್ಕಳನ್ನ ಕರೆದುಕೊಂಡು ಹಸ್ತಿನಪುರಕ್ಕೆ ಬಂದಾಗ ಪಾಂಡು ಸತ್ತ ಮೇಲೆ 18 ವರ್ಷ ಧರ್ಮರಾಜನಿಗೆ ಅಷ್ಟು ದೊಡ್ಡವನಾಗಿದ್ದರು. ಅದುವರೆಗೆ ಬಾಲ್ಯದಲ್ಲಿ ಏನು ಶಿಕ್ಷಣ ಕೊಡಬೇಕೋ ಧರ್ಮರಾಜ ಎಂಥ ಧರ್ಮದಲ್ಲಿ ನಿಷ್ಠಾವಂತನಾಗಿದ್ದ ಅಂತ ನೀವು ಯೋಚನೆ ಮಾಡಿ. ಅವನು ಶಸ್ತ್ರಾಸ್ತ್ರಗಳಲ್ಲಿ ಅಷ್ಟು ನಿಷ್ಠಾವಂತನಾಗಬೇಕಾದ್ರೆ ಅದರ ಪರಿಶ್ರಮದ ಹಿಂದೆ ತಂದೆ ಇಲ್ಲದ ತಾಯಿಯ ಪಾತ್ರ ದೊಡ್ಡದಾಗಿದೆ. ಅವನನ್ನ ಕಳ್ಕೊಂಡು ಬಂದು ಇಲ್ಲಿ ನೋಡಿದರೆ ಅಲ್ಲಿ ಕಾಡು, ಅವಳಿಗೆ ಬಂಧು ಇಲ್ಲ, ಬಳಗ ಇಲ್ಲ. ಋಷಿಗಳು ಬಂಧು ಬಳಗಕ್ಕಿಂತ ದೊಡ್ಡ ಸಹಾಯವನ್ನು ಅವರಿಗೆ ಮಾಡಿದರು. ಇವಾಗ ಬಂಧುಗಳ ಮಧ್ಯೆ ಸೇರಿಕೊಂಡು ಸತ್ಯ ಇನ್ನು ನಾನು ಸೇಫ್ ಅನ್ಕೊಂಡು ಒಂದು ತಿಂಗಳಲ್ಲಿ ಅರ್ಥ ಆಯಿತು, ಕಾಡುವಾಸಿ ಈ ನಾಡು ಬೇಡ. ತಮ್ಮ ಬಂಧುಗಳು ಅನ್ಕೊಂಡವರೇ ತಮ್ಮ ಮಕ್ಕಳನ್ನ ಹಿಂಸೆ ಮಾಡುವ ದಾರುಣ ಪರಿಸ್ಥಿತಿಯನ್ನ ಆಕೆ ನಾಡಿನ ಜನರ, ನಾವು ನಾಗರಿಕರು ಅಂತ ಕರಿತೀವಿ. ನಾವು ನಗರದಲ್ಲಿ ಇದ್ದವರು. ನಾಗರಿಕತೆ ಅಂದ್ರೆ ಹರಿದು ತಿನ್ನುವ ನಾಗರಿಕತೆ ನಮ್ಮದು. ಹಳ್ಳಿಯ ಇರುವ ಮುಗ್ಧತೆ, ಮತ್ತೊಬ್ಬರ ಮೇಲಿನ ಕಾರುಣ್ಯ, ಕೃಪಾದೃಷ್ಟಿ, ಅದು ನಾಗರಿಕರಲ್ಲಿ ಅಷ್ಟು ದೃಷ್ಟಿ ಇರೋದಿಲ್ಲ ಅನ್ನೋದನ್ನ ಕುಂತಿ ಅರಿತುಕೊಂಡು ಅದು ನಮ್ಮ ಮನಸ್ಸಿಗೂ ಒಂದೇ ಹೋದ ನಾಗರಿಕರಾಗಿದೆ. ಇಡೀ ಒಂದು ಕುಟುಂಬವನ್ನ ತಾಯಿಯ ಸಹಿತ ಅರಗಿನ ಮನೆಯಲ್ಲಿ ಹಾಕಿ ಬಂಧುಗಳೇ, ಅದರಲ್ಲಿ ದುಡುಕು ಬುದ್ಧಿಯ ದುರ್ಯೋಧನ ದುಷ್ಟಗಡಿ,
ಅರಗಿನ ಮನೆಯಲ್ಲಿ ಸುಟ್ಟು ಹಾಕುವಂಥ ಇಡೀ ಒಂದು ಕುಟುಂಬವನ್ನು ನಾಶ ಮಾಡುವ ತೀರ್ಮಾನವನ್ನು ಮಾಡಿದ್ರು ಅಂದ್ರೆ ಎಷ್ಟು ನಿಷ್ಠುರವಾದ, ಎಷ್ಟು ಅಪಾಯದ ಪರಿಸರದಲ್ಲಿ ಕುಂಚಿ ತನ್ನ ಮಕ್ಕಳನ್ನು ಬೆಳೆಸಿದ್ರು. ಅದಾಯಿತು. ವರ್ಷಗಟ್ಟಲೆ ಇವರ ಅರಿವಿಗೆ ಬರುವಂತ ಕಾಡಿನಲ್ಲಿ ಬೆಳೆದಿದ್ರು. ಆದರೆ ಇವರನ್ನ ಒಂದು ಮಟ್ಟಕ್ಕೆ ತಂದವ ಶ್ರೀಕೃಷ್ಣ. ದ್ರೌಪದಿಯ ವಿವಾಹವಾದ ಮೇಲೆ ದ್ರುಪದನ ಬೆಂಬಲ ಅವರಿಗೆ ಬಂತು. ಅಲ್ಲಿಂದ ಕುಂಚಿಗೆ ಧೈರ್ಯ ಬಂತು. ಹೀಗೆ ಆರಂಭದಿಂದ ಅವರ ಕಷ್ಟವನ್ನು ನೋಡ್ತಾ ಬಂದವರು. ನನ್ನ ಮಕ್ಕಳು ಒಂದು ಸ್ಥಿತಿಗೆ ಬಂದರು, ಕೌರವರಿಗೆ ಸರಿಸಾಟಿಯಾಗಿ ಎಲ್ಲವಲ್ಲರೂ ಅಂತ ಒಂದು ಧೈರ್ಯದಲ್ಲಿ ಇದ್ರೆ ಪಗಡೆ ಆಟ ಬಂತು, ಕಾಡಿಗೆ ಕಳಿಸಿದ್ರು. ತನ್ನ 5 ಮಕ್ಕಳನ್ನ ಕಾಡಲ್ಲಿ ಬಿಟ್ಟು ನಾಡಿನಲ್ಲಿ ವಿದುರನ ಮನೆಯಲ್ಲಿ ಕಣ್ಣೀರು ತೆಗೆತಾ ಕೂತಿದ್ರು ಕುಂತಿ. ಪ್ರಾಯ ಅವಳು ಕಾಡಿಗೆ ಹೋದರೆ ಪರ್ಮನೆಂಟ್ ಆಗಿ ಮತ್ತೆ ಕಾಡುಪಾಲೆ ಆಗ್ತಿದ್ರೇನು, ಮಕ್ಕಳಿಗೋಸ್ಕರ ಬರ್ತಾರೆ ಅಂತ, ನನಗೋಸ್ಕರ ಆದ್ರೂ ಮಕ್ಕಳು ನಾಳೆಗೆ ಬರಬೇಕು ಅಂತ ಇಲ್ಲಿ ಕೂತಿದ್ದಾರೆ. ಅವರು ಬಂದ್ರು. ಮತ್ತೆ ರಾಜ್ಯಕ್ಕಾಗಿ ಮಹಾಭಾರತದಂತಹ ದಾರುಣ ಯುದ್ಧ ನಡೆಯಿತು. ನನ್ನ 5 ಮಕ್ಕಳನ್ನು ಹೋಗ್ತಾರ ಬಿಟ್ಟು ಉಳಿತಾ ಬಂತವರು, ಗಾಬರಿಯಲ್ಲಿದ್ದವರು. ಕೊನೆಗೆ 5 ಮಕ್ಕಳು ಉಳಿದರು, ಮೊಮ್ಮಕ್ಕಳು ಸತ್ತರು. ಹೀಗೆ ಒಂದು ಸುಖ ಬಂದ್ರೆ ಒಂದು ದುಃಖ, ಒಂದು ದುಃಖ ಬಂದ್ರೆ ಅದರ ಹಿಂದೆ ಒಂದು ಸುಖ. ಇಡೀ 90 ವರ್ಷದ ಜೀವನವನ್ನ ಮಕ್ಕಳಿಗಾಗಿ ವ್ಯಥೆ ಕಥೆಗಳನ್ನ ಪಡೆದುಕೊಂಡು ಕಳೆದವರು ಆ ತಾಯಿ. ಕೊನೆಗೂ ಆಯಿತು ಅಂದಾಗ ಪರೀಕ್ಷಿತ್ ರಾಜ ತನ್ನ ವಂಶದ ಕುಡಿ ಗರ್ಭದಲ್ಲೇ ಸಾವಪ್ಪುವ ಸಂದರ್ಭ, ಅದನ್ನ ಕೃಷ್ಣ ಉಳಿಸಿದ. ಈ ಸಂದರ್ಭ ಇಡೀ ತನ್ನ ಜೀವನದ ಪರಾಮರ್ಶೆಯನ್ನು ಮಾಡಿದ 90 ವರ್ಷದ ಗಡಿಯಲ್ಲಿ ನಿಂತ ಕುಂತಿ ಹಿರಿಯಳು, ಕೃಷ್ಣ ನೀನಲ್ಲದೆ ನನ್ನ ವಂಶ ಇಲ್ಲ. ಇದು ತಚ್ಚವಾದ ಮಾತು, ಅವಳು ನೋಡಿ ಅನುಭವಿಸಿದ ಮಾತು. ನೀನಲ್ಲದೆ ಮೃಧೆ ಮೃಧೆ, ನನ್ನ ಮಕ್ಕಳಂತೆ ನಿನ್ನ ಮಕ್ಕಳನ್ನ ನೀನು ನೋಡಿ ಅವರಿಗೆ ಬಂದ ಆಪತ್ತುಗಳನ್ನ ಹೆಜ್ಜೆ ಹೆಜ್ಜೆಗೆ ಪರಿಹರಿಸಿದ ಮಹಾತ್ಮ ನೀನು ಶ್ರೀಕೃಷ್ಣ ಅಂತ ಭಾಗವತದಲ್ಲಿ ಕುಂತಿ ಸ್ತೋತ್ರ ಅಂತ ಬರುವ ಪ್ರಥಮ ಸ್ಕಂದದ ಭಾಗ ಇದೆಯೋ ಬಹಳ ಮನಮುಟ್ಟುವ. ಅದರ ಹಿಂದಿನ ಸನ್ನಿವೇಶವನ್ನು ನೋಡಿಕೊಂಡಾಗ, ಕುಂತಿಯ ಭಾವನೆಯನ್ನು ಅರ್ಥ ಮಾಡಿಕೊಂಡಾಗ, ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆ ನಮೋ ನಮಃ ಅನ್ನೋದನ್ನು ಹಾಗೆ ಹೇಳಿದಾರ ಗೊತ್ತಿಲ್ಲ. ಕೃಷ್ಣ ಕಿರಿಯ ವಯಸ್ಸು, ಅವಳ ಮುಂದೆ ಹಿರಿಯ ಅಜ್ಜಿಯಾಗಿ ನಿಂತ ಕುಂತಿ ಗೋವಿಂದಾಯ ನಮೋ ನಮಃ. ಅನಾಥರಾದ ನಮ್ಮ ಮಕ್ಕಳನ್ನ ಪದೇ ಪದೇ ಹೆಜ್ಜೆ ಹೆಜ್ಜೆಗೆ ಅವರ ಆಪತ್ತನ್ನ ಕಳೆದು ಈ ಮಟ್ಟಕ್ಕೆ ತಂದು ನೆಲೆಸಿದೆ ಶ್ರೀಕೃಷ್ಣ, ನಿನಗೆ ನಮಸ್ಕಾರ ಅಂತ ಕೈ ಮುಗಿದ ಮನಪೂರ್ವಕವಾಗಿ ಕುಂತಿದೇವಿ ನನಗೆ ನಮಸ್ಕಾರವನ್ನು ಸಲ್ಲಿಸಿದ್ರು. ಇಡೀ ಜನ್ಮದ ಇಡೀ ಸಾಧನೆ ಮಾಡದೇ ಇದ್ದ ಪುಣ್ಯವನ್ನು ಈ ಒಂದು ಘಟನೆಯಿಂದ ಕುಂತಿದೇವಿ ಸಂಪಾದಿಸಿಕೊಂಡರು. ಅವಳು ಶ್ರೀಕೃಷ್ಣನ ಮುಂದೆ ಅನೇಕ ಶ್ರೀಕೃಷ್ಣನ ಸ್ತೋತ್ರಗಳನ್ನು ಮಾಡಿದ್ದಿದೆ. ನಾನು ಅದನ್ನ ಹೇಳೋಕೆ ಹೋಗೋದಿಲ್ಲ, ಸಮಯ ಇಲ್ಲ. ಕೃಷ್ಣ ಕೇಳಿದ, ಅಮ್ಮ ನನ್ನನ್ನು ಹೊಗಳಿದ್ದು ಸಾಕು, ನಾನು ಆರಂಭಿಗೆ ಹೋಗ್ಬೇಕು, ಸಂಸಾರ ಬಿಟ್ಟು ತುಂಬಾ ಭಯ ಆಯ್ತು, ನಾನು ಈ ಕಡೆ ಬಂದು ಹೋಗ್ತಾ ಇದ್ದೇನೆ, ಏನಾದರೂ ನಿನಗೆ ಬೇಕು ಅಂತಿದ್ದೆ ಕೇಳು, ನಿಮ್ಮ ಮಕ್ಕಳಿಗೋಸ್ಕರ. ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಕುಂತಿ ಕೇಳಿದ ವರ ಇದು ಶ್ರೀಕೃಷ್ಣನ ಮುಂದೆ. ಶ್ರೀಕೃಷ್ಣ ಭಗವಂತ ದೇವದೇವ ಅಂತ ಅವಳೇ ಹೊಗಳಿದ್ದಾಳೆ. ನಿನಗೆ ಏನು ವರ ಬೇಕು ಅಂತ ನಮ್ಮ ಮುಂದೆ ಏನಾದ್ರೂ ಶ್ರೀಕೃಷ್ಣ ಹೇಳಿದ್ದಿದ್ರೆ ತಡಿ, ಒಂದು 5 ನಿಮಿಷ ಲೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀವಿ. ಅಂಥ ದೇವದೇವನ ಮುಂದೆ ಶ್ರೀಕೃಷ್ಣನ ಮುಂದೆ ಕುಂಚಿ ಕೇಳಿದವರ ವಿಪದ ಸಂತು ನಶ್ಯಶ್ವತ್. ಕೃಷ್ಣ, ನನ್ನ ಮಕ್ಕಳ ಆಪತ್ತನ್ನೆಲ್ಲ ಪರಿಹಾರ ಮಾಡಿದ್ದಿ, ನಿರಂಕುಶವಾದ ರಾಜಪ್ರಭುತ್ವ ನನ್ನ ಮಕ್ಕಳಿಗೆ ಬಂದಿದೆ, ನನ್ನ ಮಕ್ಕಳು ಒಂದು ಸ್ಥಿತಿಗೆ ಬಂದಿದ್ದಾರೆ ಅಂತ ನಾನು ನಿಶ್ಚಿಂತೆಯಾಗಿದ್ರೆ ನೀನು ಮರೆತು ಹೋಗ್ತೀಯ. ಆದ್ರಿಂದ
ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಿ. ಆದರೆ ಜೀವನದಲ್ಲಿ ಕ್ಷೇಮವನ್ನೇ ಕೊಡಬೇಡ, ನಿನ್ನನ್ನು ಮರೀತೇನೆ. ವಿಪದ ಸಂತು ನಶ್ಯಶ್ವ, ನನಗೆ ಇದುವರೆಗೆ ಬಂದ ಆಪತ್ತನ್ನೇ ಕೊಡು. ಆಪತ್ತು ಎಷ್ಟು ದೊಡ್ಡ ಸಂಪತ್ತು ಅಂತ ನನಗೆ ಅನುಭವಕ್ಕೆ ಬಂದಿದೆ. ನನಗೆ ಆಪತ್ತು ಬಂದಾಗಲೆಲ್ಲ ನಾನು ಗಂಡನನ್ನ ಕರೆದಿಲ್ಲ, ಇಲ್ಲ ಮಾವನನ್ನ ಕರೆದಿಲ್ಲ, ಮಾವ ನನಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ ಭರವಸೆ ಇರಲಿಲ್ಲ. ದ್ರೋಣಾಚಾರ್ಯರನ್ನ ಕರೆದಿಲ್ಲ ನಾನು. ಭೀಷ್ಮಾಚಾರ್ಯರು ನನ್ನ ಸೊಸೆಗೆ ಕೊಡಬೇಕಾದ ನ್ಯಾಯವನ್ನು ಕೊಟ್ಟಿಲ್ಲ. ನಾನು ನನ್ನ ಸಂಸಾರಕ್ಕೆ ಆಪತ್ತು ಬಂದಾಗ ಹಾಕಷ್ಟ ದ್ವಾರಕಾವಾಸಿ ಅಂತ ನಿನ್ನನ್ನು ಕರೆದ. ಆದ್ರಿಂದ ನನ್ನ ವಿಪತ್ತು ನಿನ್ನ ನಾಮವನ್ನು ಕೂಗಿ ಕರೆದಾಗ ನೀನು ಬರುವ ದೊಡ್ಡ ಸಂಪತ್ತಾಗಿ ನನಗಿತ್ತು. ಈ ಸಂಪತ್ತನ್ನು ನಾನು ಕಳ್ಕೊಳ್ಬಾರ್ದು ಶ್ರೀಕೃಷ್ಣ. ವಿಪದ ಸಂತು ನಶ್ಯಶ್ವತ್, ಆವಾಗ ನಿನ್ನ ಸ್ಮರಣೆ ಮಾಡ್ತೇನೆ. ನೀನು ಬರ್ತಿ ಕುಂಚಿ ಕರೆದಾಗ ಅಂತ ನನಗೆ ನಿಶ್ಚಯ ಇದೆ. ಆದ್ರಿಂದ ಆಪತ್ತನ್ನು ಕೊಡುವ ಮೂಲಕ ನಿನ್ನನ್ನು ನಾನು ಕರಿಬೇಕು, ನೀನು ಬರಬೇಕು, ನಿನ್ನ ಮುತ್ತು ಮುಖವನ್ನು ನಾನು ನೋಡಬೇಕು, ಪುಣ್ಯ ಭಾಜನ ಮಾಡಬೇಕು. ಆ ದೊಡ್ಡ ಸಂಪತ್ತನ್ನ ಕರುಣಿಸು. ಎಂಥ ಕುಂಚಿಯ ವರ! ಇದು ದಿವ್ಯಾಜವಾದ ಪ್ರೇಮ. ನಾವು ಆಪತ್ತುಗಳು ಬಂದಾಗ ಭಗವಂತ ಕೊಟ್ಟ ವರ ಅಂತ ಭಾವಿಸಿಕೊಂಡು ಭಗವಂತನನ್ನು ಮತ್ತಷ್ಟು ಗಾಢವಾಗಿ ಪ್ರೀತಿಸಬೇಕು ಅನ್ನೋ ಪಾಠವನ್ನ ಕುಂಚಿದೇವಿ ಇಲ್ಲಿ ಹೇಳಿಕೊಟ್ಟಿದ್ದಾಳೆ. ಅಮ್ಮ, ವರ ಕೇಳುವಂತೆ ಒಂದು ವರ ಕೇಳಿ ವ್ಯರ್ಥ ಮಾಡಿಕೊಂಡಿ, ಇನ್ನೊಂದು ಕೇಳು ಚಾನ್ಸ್. ಅವಾಗ ಕುಂಚಿ ಏನ್ ಹೇಳ್ತಾರೆ? ಸ್ನೇಹಪಾಶ ವಿಮಂ ಚಿನ್ನಿ ಧ್ರುವಂ ಪಾಂಡುಷು ವೃಷ್ಣಿಷು. ಶ್ರೀಕೃಷ್ಣ, ನನಗೆ ವಯಸ್ಸಾಗಿದೆ, ಮಾಡಿದ ವಯಸ್ಸು ನಾನು. ಮಕ್ಕಳು ನನ್ನವರು ಅನ್ಕೊಂಡು ಸ್ನೇಹ ಪಾಶಕ್ಕೆ ಬಿದ್ದು ಮಕ್ಕಳಿಗೆ ನೋವಾಗಲೆಲ್ಲ ನಾನು ಹತ್ತಿದ್ದೆ. ಒಂದಲ್ಲ, ಎರಡಲ್ಲ, 5 ಹೀಗಾಗಿ ದೇವರು ಅನ್ನೋದಕ್ಕಿಂತ ಹೆಚ್ಚಿನ ಸ್ನೇಹ ಪಾಶವನ್ನ ಮಕ್ಕಳು ಅನ್ನೋದನ್ನ ನಾನು ಇಟ್ಕೊಂಡಿದ್ದೆ. ಇದರಿಂದ ಆಗುವ ಅನರ್ಥದ ಅನುಭವ ನನಗಿದೆ. 90 ವರ್ಷ ತುಂಬಿದೆ. ಸ್ನೇಹ ಪಾಶ ವಿಮಂ ಚಿಂದಿ, ಮಕ್ಕಳ ಮೇಲೆ ನನ್ನ ಮಕ್ಕಳು ಅನ್ನೋ ಅಭಿಮಾನದ ಒತ್ತನ್ನ ಚಿಂದಿ ಕತ್ತರಿಸಿ ಹಾಕ್ತೇನೆ. ಆಯ್ತು, ಮಕ್ಕಳ ಮೇಲೆ ಸ್ನೇಹ ಭಾಷೆಯನ್ನು ನಾನು ಮುಗಿಸಿದೆ. ಮಕ್ಕಳು ಮರಿಗಳು ಕಡ್ಕ ಹಚ್ಕೊಳ್ಳಲ್ಲ, ಮತ್ತೆ ಆ ಮನಸ್ಸು ಸುಮ್ಮನೆ ಇರಲ್ಲ, ಟಿವಿ ಹಚ್ಕೋತೀವಿ. ಅದಕ್ಕೆ ಅಂತ ಅವರು ಯಾವ ಜಾಗದಲ್ಲಿ ಸ್ನೇಹ ಸ್ಥಾನದಲ್ಲಿ ಇದುವರೆಗೆ ನನ್ನ ಮಕ್ಕಳು ಇದ್ರೋ ಆ ಜಾಗದಲ್ಲಿ ನೀನು ಕೊಡು ಶ್ರೀಕೃಷ್ಣ. ಅಲ್ಲಿ ನೀನು ಕೂತು ನನ್ನ ಮಕ್ಕಳಲ್ಲಿ ಯಾವ ವಿಧವಾದ ಸ್ನೇಹ ಮಾಡಿದ್ದೇನೋ ಅದೇ ಸ್ನೇಹ ಗೌರವದ ಜೊತೆ ಮಹಾತ್ಮ್ಯ ಜ್ಞಾನದ ಜೊತೆ ನಿನ್ನಲ್ಲಿ ಬೆಳೆಯುವಂತಾಗಿ ಮಾಡಿದ ಈ ವಯಸ್ಸು ನಿನ್ನಲ್ಲಿ ಭಕ್ತಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದ ದೊಡ್ಡ ಹೆಣ್ಣು, ಹಿರಿಯ ಹೆಣ್ಣು ಕುಂತಿ. ಇದು ಕುಂತಿಯ ಸ್ತೋತ್ರದಲ್ಲಿ ಬರುವ ನಾವು ಗ್ರಹಿಸಬೇಕಾದ ಒಂದು ದೊಡ್ಡ ಅಂಶ. ಮಂದಂ ಜಹಾಸ ಗೋವಿಂದ. ಕೃಷ್ಣನನ್ನ ಅನುಭವ ಪೂರ್ಣವಾಗಿ ತನ್ನ ಜೀವನದಲ್ಲಿ ಅವನ ಪಾತ್ರ ಏನು ಅನ್ನೋದನ್ನ ಹೊಗಳಿದ್ದಾರೆ ಕುಂತಿ. ಹಿರಿಯವರು, ಇವರು ಹಿರಿಯ, ಯಾವ ರೀತಿ ಪ್ರತಿಕ್ರಿಯೆ ಇರಬೇಕು? ಸ್ವಾಗತ ಭಾಷಣದಲ್ಲಿ ನಮ್ಮ ಯೋಗ್ಯತೆಗೆ ಮೀರಿ ಹೇಳಿದರೆ ಸಾಕ್ರಿ ಸಾಕ್ರಿ ಅಂತ ಹೇಳಿದ ಶ್ರೀಕೃಷ್ಣ ಮೌನದಲ್ಲಿ ಕೂತಿದ್ದ. ಕುಂತಿ ಇಷ್ಟೆಲ್ಲ ಹೇಳಿದ ಮೇಲೆ ಮಂದಂ ಜಹಾಸ ಗೋವಿಂದ, ಒಂದು ಮುಗುಳ್ನಗು ಆಕೆ ಕಡೆ ನೋಡಿ ಹೊರಟು ಬಿಟ್ಟು ಅವರು ಎಂಥ ಹೆಣ್ಣು ಅಂತ ಅವನಿಗೂ ಅನಿಸಿರಬೇಕು. ನಿನ್ನ ಬಯಕೆಯಿಂದ ಈಡೇರುತ್ತೇನೆ ಅಂತ ಅರ್ಥ. ಅದರ ಫಲವಾಗಿ ಈ ಕೃಷ್ಣ ಅನುಗ್ರಹ ಮಾಡಿದ. ಆ ಕೃಷ್ಣ ಬಂದು ಕುಂತಿಯನ್ನ ಕರ್ಕೊಂಡು ಹೋದ. ವೇದವ್ಯಾಸರು ಬಂದು ಕುಂತಿಯನ್ನ ಕರ್ಕೊಂಡು ಹೋದರು ಅಂತ. ಹೀಗೆ ಕುಂತಿಯ ಸ್ತೋತ್ರದ ಘಟ್ಟ ಪರಮಸ್ಕಂಧದಲ್ಲಿ ಬರ್ತದೆ. ಇದಾದ್ಮೇಲೆ ಶ್ರೀಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಗತಿಸಿದ ಬಂಧುಗಳಿಗೆ ತರ್ಪಣವನ್ನು ಕೊಟ್ಟು ಮೇಲೆ ಬಂದ ಕೂಡಲೇ ಕೃಷ್ಣ, ಹೊರಟಿಯ ನೀನು ಅಂತ ಧರ್ಮರಾಯ ಕೇಳಿದ. ಹೊರಟೆ, ಮನೆಗಲ್ಲ ರಣರಂಗಕ್ಕೆ, ಕುರುಕ್ಷೇತ್ರಕ್ಕೆ. ಯಾಕೋ? ನಿನ್ನ ತಾತ ಇವತ್ತು ದೇಹತ್ಯಾಗ ಮಾಡುವವರಿದ್ದಾರೆ ನೋಡಿ. ಮೊಮ್ಮಕ್ಕಳಿಗೆ ತಾತ ಮಕ್ಕಳಿದ್ದಾರೆ,
ತರ್ಪಣ ಕೊಟ್ಟು ಮುಂದಿನ ರಾಜ್ಯಭಾರದ ಸಿದ್ಧತೆಯಲ್ಲಿದ್ದಾರೆ. ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಅಂತ ಹಂಚೋ ಭರದಲ್ಲಿದ್ದಾರೆ. ಆ ತಾತ ಮೊಮ್ಮಕ್ಕಳಿಗೆ ಜ್ಞಾಪಕ ಬರಲಿಲ್ಲ, ಕೃಷ್ಣನಿಗೆ ಜ್ಞಾಪಕ. ಭೀಷ್ಮ ಉತ್ತರಾಯಣ ಪುಣ್ಯಕಾಲಕ್ಕೆ ಕಾದಿದ್ದಾನೆ, ದೇಹತ್ಯಾಗ ಮಾಡುವವನಿದ್ದಾನೆ. ಕಂಡ್ರೋ, ಎಲ್ಲ ಮೊಮ್ಮಕ್ಕಳನ್ನ ಕರ್ಕೊಂಡು ಶ್ರೀಕೃಷ್ಣ ರಣರಂಗಕ್ಕೆ ಹೊರಟ. ಭೀಷ್ಮ 800 ವರ್ಷದ ತುಂಬಿದ ಆಯುಷ್ಯವನ್ನ ಪಡೆದವ. ಇಚ್ಛಾಮರಣದ ವರವನ್ನ ತಂದೆಯಿಂದ ಪಡೆದಿದ್ದಾನೆ. ಆದರೆ ರಣರಂಗದಲ್ಲಿ ಅರ್ಜುನನ ಬಾಣಾಘಾತಕ್ಕೆ ತುತ್ತಾಗಿ ಶರಮಂಚದಲ್ಲಿ ಮಲಗಿ ಅಷ್ಟಪಂಚಾಶತಂ ರಾತ್ರ್ಯ 58 ದಿವಸ ಕಳೆದಿದೆ. ನಮಗೆ 1-2 ದಿವಸದಲ್ಲೇ ದೇಹದ ರಕ್ತ ಹೋಗಿ ಏನಾಗುತ್ತೆ ಅಂತ ಗೊತ್ತಿದೆ. 58 ದಿವಸ ದೇಹದಲ್ಲಿ 1 ಇಂಚು ಜಾಗ ಇಲ್ಲದೆ ಬಾಣಗಳನ್ನು ಚುಚ್ಚಿಕೊಂಡು ದೇಹದ ರಕ್ತವನ್ನು ಕಳೆದುಕೊಂಡ ಭೀಷ್ಮಾಚಾರ್ಯ ಇಚ್ಛಾಮರಣೆಯಾದ್ರಿಂದ ಬಡಕಲು ದೇಹದಲ್ಲಿ ಪ್ರಾಣಧಾರಣೆ ಮಾಡಿಕೊಂಡು ಕಾದಿದ್ದಾನೆ ಸಮಯಕ್ಕೆ. ನಾನು ತುಂಬು ಜೀವನ, ಮಕ್ಕಳು ಮೊಮ್ಮಕ್ಕಳು ಇವರ ಜೊತೆ ಜವಾಬ್ದಾರಿಯಿಂದ ಕಳೆದ ಒಬ್ಬ ವ್ಯಕ್ತಿ. ಆದರೆ ಕೊನೆಯ ಸಮಯದಲ್ಲಿ ಯಾರೂ ಕೇಳುವವರಿಲ್ಲದೆ, ಇಷ್ಟು ಮಕ್ಕಳಲ್ಲಿ ಒಬ್ಬರೂ ಹತ್ತಿರದಲ್ಲಿ ಇಲ್ಲದೆ, ಈ ಮಹಾಭಾರತ ಯುದ್ಧ ನಡೆದ ರಣರಂಗದಲ್ಲಿ ಜನಗಳ ರಾಶಿಯ ಮಧ್ಯೆ ನಾನು ದೇಹತ್ಯಾಗ ಮಾಡುವ ದಾರುಣ ಪರಿಸ್ಥಿತಿಯ ಶಿಕ್ಷೆಯನ್ನ ಶ್ರೀಕೃಷ್ಣ ದ್ರೌಪದಿಯನ್ನು ಉಪೇಕ್ಷೆ ಮಾಡಿದ ಕಾರಣಕ್ಕೆ ಕೊಟ್ಟ ಅಂತ ತಾತ ವ್ಯಥೆ ಪಡುವ ಸಮಯಕ್ಕೆ ತಾತ ನಾನು ಬಂದಿದ್ದೇನೆ ಅಂತ ಎಂಥ ಸಂತೋಷ ಆಗಿತ್ತು ಅಂತ ಯೋಚನೆ ಮಾಡಿ. ಇದು ಭಗವಂತ. ವಸ್ತುತಃ ಭೀಷ್ಮ ಪಾಂಡವ ಪಕ್ಷದಲ್ಲಿ ನಿಲ್ಲದೆ ಕೃಷ್ಣನಿಗೆ ಎದುರಾಳಿಗಳಾದ ದುರ್ಯೋಧನನ ಪಕ್ಷವನ್ನ ವಹಿಸಿ ಮಾಡಿದ ಅಪರಾಧ ದೊಡ್ಡದು. ಆ ಕಡೆ ನಿಂತು ಯುದ್ಧದ ನಿಯಮವನ್ನ ಮೀರಿ ಸಾರಥಿಯಾದ ಶ್ರೀಕೃಷ್ಣನಿಗೆ ಗುರಿಯಿಟ್ಟು ಬಾಣ ಹೊಡೆದು ಅಪರಾಧ ಮಾಡಿರುವ ಭೀಷ್ಮ. ಆದರೆ ನೋಡುವ ದೃಷ್ಟಿಗೆ ಭೀಷ್ಮ ಬಾಣ ಹೊಡೆದ. ಕೃಷ್ಣ ಆ ಬಾಣವನ್ನು ಶ್ರೀಕೃಷ್ಣ ತಾನು ಭೀಷ್ಮ ಹಾಕಿದ ಹೂವಿನ ಹಾರ ಅಂತ ಭಕ್ತನ ಸಂಕಲ್ಪವನ್ನು ಈಡೇರಿಸಿದ. ಒಳಮೈಯಲ್ಲಿದ್ದಾನೆ ಶ್ರೀಕೃಷ್ಣ. ಭೀಷ್ಮ ಹೊಡೆದದ್ದು ಕೃಷ್ಣ ಪ್ರಾಣಾಘಾತವಾಗಲಿ ಅಂತಲ್ಲ, ಭಕ್ತಿಯಿಂದ ಹೊಡೆದ. ಅದನ್ನ ಭೀಷ್ಮ ಇಲ್ಲಿ ಹೇಳ್ತಾನೆ. ಯುಚಿತುರಗರಯೋ ವಿಧೋಮ್ರವಿದ್ವತ್. ಶ್ರೀಕೃಷ್ಣ ಸ್ತೋತ್ರ ಮಾಡ್ತಾನೆ. ಭೀಷ್ಮ ಅವನ ಉಪದೇಶದ ಪರಂಪರೆಯಿಂದ ಇಲ್ಲಿ ಹೇಳಿಲ್ಲ, ಸಂಕ್ಷಿಪ್ತವಾಗಿ ಹೇಳಿ ದೇಹ ತ್ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಭೀಷ್ಮ ಹೇಳುವ ಮಾತು ರವಿಕರ ಗೌರವರಾಂಬರಂ ದಧಾನ. ಬಿಡಿಯಾದ ಕುದುರೆ, ಹಿಂದುಗಡೆ ಇರೋನ ಅರ್ಜುನ ಬಿಡಿ, ಮಧ್ಯದಲ್ಲಿರುವ ಕೃಷ್ಣ ಮಾತ್ರ ಕಪ್ಪು. ಮ್ಯಾಚ್ ಆಗಲ್ಲ ಅನ್ಕೊಂಡ. ರವಿಕರ ಗೌರವರಾಂಬರಂ ದಧಾನಂ. ಕಪ್ಪಾದ ಶ್ರೀಕೃಷ್ಣ ಸೂರ್ಯನ ಕಿರಣಷ್ಟು ಬೆಳ್ಳಗಿನ ರೇಷ್ಮೆಯ ವಸ್ತ್ರವನ್ನ ಉಟ್ಟಿದ್ದಂತೆ, ಮ್ಯಾಚ್ ಆಗಲಿ. ಆದ್ರೆ ಬರೇ ಬಿಡಿ, ಆದ್ರೆ ಕಾಂಬಿನೇಷನ್ ಸರಿ ಇಲ್ಲ ಅಂತ ಕಾಂಟ್ರಾಸ್ಟ್ ಕಲರ್ ಅಂತ ಕೃಷ್ಣ ತನ್ನ ಮುಖವನ್ನು ಮಾತ್ರ ಇಟ್ಕೊಂಡಿದ್ದ. ಬೆಳಗ್ಗಿಂದ ಸಾಯಂಕಾಲದವರೆಗೆ ಸೂತನಾಗಿ ರಥದಲ್ಲಿ ನಿಂತು ರಣರಂಗದಲ್ಲಿ ಪಾಲ್ಗೊಂಡಿದ್ದಾನೆ ಶ್ರೀಕೃಷ್ಣ. ಅದು ರಣರಂಗ ಆದ್ರಿಂದ ಆನೆ ಕುದುರೆಗಳ ಓಡಾಟಕ್ಕೆ ಧೂಳು ಎದ್ದು ಮುಖ ಎಲ್ಲ ಮುಚ್ಚಿಕೊಂಡಿದೆ. ಕಪ್ಪಾದ ಮುಖದ ಮಧ್ಯದಲ್ಲಿ, ಮುಚ್ಚಿನ ಮುಖದಲ್ಲಿ ಧೂಳು ಸೇರಿ ಅದು ಬೂದು ಬಣ್ಣಕ್ಕೆ ತೀರಿದೆ. ವಪು ಅಲಕುಲಾವೃತಾನಾದ್ಯಂ. ಅವನ ಕಪ್ಪಾದ ಗುಂಗುರು ಕೂದಲು ಮುಖದ ಮೇಲೆ ಎಡಗಡೆ ಜೋತು ಬಿದ್ದಿದೆ. ಬಿಳಿ ಬಟ್ಟೆ, ಮೇಘ ಶ್ಯಾಮನ ಮುಖ, ಅದರಲ್ಲಿ ತುಂಬಿದ ಧೂಳು, ಅದರ ಮಧ್ಯದಲ್ಲಿ ಬೆವರಿನ ಮುಚ್ಚಿನಂತ ಹನಿಗಳು ಶ್ರೀಕೃಷ್ಣನ ಮುಖದಲ್ಲಿ ಇದೆ. ಭೀಷ್ಮಾಚಾರ್ಯರಿಗೆ ಅನಿಸಿತು, ಈ ಮುಖದ ಮೇಲೆ ಒಂದು ಕೆಂಪು ಬೊಟ್ಟು ಇಟ್ಟರೆ ಹೇಗೆ? ಹೀಗೆ ಯೋಚನೆ ಮಾಡಿ ಬತ್ತಳಿಕೆಯಿಂದ ಬಾಣವನ್ನ ತೆಗೆದು ಬಿಲ್ಲಿಗೆ ಹೂಡಿ ನೇರವಾಗಿ ಶ್ರೀಕೃಷ್ಣನ ಎದೆಗೆ ತಾಕುವಂತೆ ಪಡೆದ ಭೀಷ್ಮ. ಶ್ರೀಕೃಷ್ಣ ಅಚ್ಛೇದ್ಯ ಅಭೇದ್ಯವಾದ ತನ್ನ ದೇಹದಿಂದ ಭಕ್ತನ ಅಭೀಷ್ಟ ಸಿದ್ಧಿಗೋಸ್ಕರ ರಕ್ತವನ್ನ ಆರಿಸಿ ಮುಖೆಯಿಂದ ಕೆಂಪು ಬೊಟ್ಟ ಇಟ್ಕೊಂಡ. ಭೀಷ್ಮ ನಿನ್ನ ಅಭೀಷ್ಟ ಪೂರೈಸ್ತಾ ಅಂತ. ಇದು ಭೀಷ್ಮನ ಒಳಗಿನ ಭಾವವನ್ನ ಅರಿತವ
ಶ್ರೀಕೃಷ್ಣ. ಶರದಿಂದ ಹೊಡೆದಿ ಶತ್ರು ಅಂತ ಭಾವಿಸಿಲ್ಲ, ನಿನ್ನ ಒಳಭಾವ ನನಗೆ ಅರ್ಥ ಆಗಿದೆ ಅಂತ ಶ್ರೀಕೃಷ್ಣ ಬಂದು, ಕೃಷ್ಣ ಮುಮೂರ್ಷೋ, ಇಂಥ ಕರುಣ ಶ್ರೀಕೃಷ್ಣ, ಸಾಯ್ತಾ ಇದ್ದೇನೆ, ನನ್ನ ಮನಸ್ಸಿನಿಂದ ಕೊನೆಯವರೆಗೂ ಆಚೆ ಹೋಗಬೇಡ. ನೀನು ರಣರಂಗದ ನಿನ್ನ ಆ ದೃಶ್ಯ ನನಗೋಸ್ಕರ ತೋರಿಸಿದ ದೃಶ್ಯ ನನ್ನ ಮನಸ್ಸಲ್ಲಿ ಅಚ್ಚಳಿಯೇ ಉಳಿಯಿರಿ ಅಂತ ಪ್ರಾರ್ಥನೆ ಮಾಡಿಕೊಂಡ. ಒಂದು ರಹಸ್ಯವನ್ನು ಹೇಳ್ತಾರೆ. ನಿಜ ಪರಯೋ ಬಲಯೋ ರಥಂ ನಿವೇಶ್ಯ. ಕೃಷ್ಣ, ಅರ್ಜುನ ಕರ್ತವ್ಯ ವಿಮುಖನಾಗಿ ನಾನು ಯುದ್ಧ ಆಡಲ್ಲ ಅಂತ ಕೂತಾಗ ಆ ಸಂದರ್ಭವನ್ನ ನೀನೇ ತಂದುಕೊಟ್ಟು ಅವನ ಗ್ಲಾನಿಗೆ ಒಳಗಾಗುವುದಕ್ಕೆ ಅರ್ಜುನನಿಗೆ ಆದೇಶ ಮಾಡಿದೆ, ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯನೇತ್ಯುತ. ಈ ಮಾತನ್ನ ಭೀಷ್ಮಾಚಾರ್ಯ ಕೊನೆಯ ಕಾಲದಲ್ಲಿ ಕೃಷ್ಣನ ಮುಂದೆ ಹೇಳ್ತಾರೆ. ರಥವನ್ನು ನಿಲ್ಲಿಸು ಅಂತ ಹೇಳಿದ್ದು ಅರ್ಜುನನ ಪ್ರಾರ್ಥನೆ, ಆದರೆ ಅರ್ಜುನನ ಪ್ರಾರ್ಥನೆ ಒಂದು ನಿಮಿತ್ತ ಮಾತ್ರ. ನೀನು ನಿನ್ನ ಸ್ವಾರ್ಥವನ್ನು ಸಾಧಿಸುವ ದೃಷ್ಟಿಯಿಂದ ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸುವಂತೆ ಹೇಳಿ, ನಿಲ್ಲಿಸಿದ ರಥದಲ್ಲಿ ಸೂತನಾಗಿ ಎತ್ತರದಲ್ಲಿ ಕೂತಿದ್ದ ನೀನು ನಿಜ ಪರಯೋಹ ಬಲಯೋಹ, ಎರಡೂ ಸೇನೆಗಳ ಈ ತುದಿಯಿಂದ ಆ ತುದಿಯವರೆಗೆ ಕಣ್ಣಿನಿಂದ ಒಂದ್ಸತಿ ಅಳೆದಿ. ನಂದು ಗೊತ್ತಾಯಿತು ಕೃಷ್ಣ, ಆವತ್ತೇ ಯುದ್ಧ ಮುಗಿಯಿತು. ಇನ್ನು 18 ದಿವಸದ ಸಂಗ್ರಾಮದಲ್ಲಿ ಯಾರು ಯಾವ ದಿವಸ ಎಷ್ಟು ಗಂಟೆಗೆ ಎಷ್ಟೊತ್ತಿಗೆ ಸಾಯಬೇಕು ಅನ್ನೋದನ್ನ ನಿನ್ನ ಕಣ್ಣಿನಿಂದ ಅವರ ಆಯುಷ್ಯವನ್ನ ಹೀರುವ ಮೂಲಕ ರಣರಂಗದ ಯುದ್ಧದ ಜಯದ ತೀರ್ಮಾನವನ್ನು ನೀನು ಅವತ್ತೇ ಮಾಡಿರ್ತೀನಿ. ಇದು ನಿನ್ನ ಲೀಲೆ ಹೇಳಿದ್ದ ಶ್ರೀಕೃಷ್ಣ. ಅರ್ಜುನನಿಗೆ ಅರ್ಥ ಎಷ್ಟಾಗಿದೆ ಗೊತ್ತಿಲ್ಲ. ಮಯೈವೇಕೆ ನಿವತ ಪೂರ್ವಮೇವ ನಿಮಿತ್ತ ಮಾತ್ರ ಅವಸಂಖ್ಯ ಸಾಹಿ. ಅರ್ಜುನ, ನಾನು ಈಗಾಗಲೇ ಅವರನ್ನು ಕೊಂದಿದ್ದೇನೆ, ನೀನೊಂದು ನಿಮಿತ್ತ ಮಾತ್ರ. ಹೇಗೆ ಕೊಂದಿದ್ದಾನೆ? ಇಲ್ಲಿ ಕೊಂದಿದ್ದಾನೆ. ಹೀಗೆ ಕೃಷ್ಣನ ಅದ್ಭುತ ದೈವೀ ಲೀಲೆಗಳನ್ನ ಭೀಷ್ಮ ಸ್ತೋತ್ರ ಮಾಡ್ತಾ ಎಂಥ ಧನ್ಯ ಜೀವನ ನೋಡಿ. ಅನಾಥವಾಗಿ ನಾನು ದೇಹವನ್ನು ಪರಿತ್ಯಾಗ ಮಾಡಬೇಕು ಅಂದಾಗ ಮೊಮ್ಮಕ್ಕಳ ಜೊತೆ ಕೃಷ್ಣ ಎದುರುಗಡೆ ಬಂದು ನಿಂತ ಅಂದ್ರೆ ಆ ಭೀಷ್ಮಾಚಾರ್ಯರ ಮನಸ್ಸಿಗೆ ಎಷ್ಟು ಆನಂದ ಆಗಿರ್ಬೋದೋ, ಜೀವನದ ಸಾರ್ಥಕ ಕ್ಷಣ ಅಂತ ಅನ್ಕೊಂಡಿದ್ದಾನೆ. ಅರ್ಜುನನನ್ನ ಕರೆದ. ಯನ್ಮನ್ಯಸೇ ಮಾತುಲೇಯಂ ಪ್ರಿಯಂ ಕೃಷ್ಣಂ ಸುಹೃತ್ತಮಂ ಅಕರೋ ಸಚಿವಂ ದೂತಂ ಸೌಹೃದಾದಚ ಸಾರಥಿಂ. ಅರ್ಜುನ, ದೊಡ್ಡ ತಪ್ಪು ಮಾಡಿದ್ವಿ. ನಿನ್ನ ದೃಷ್ಟಿಯಲ್ಲಿ ಕೃಷ್ಣ ನಿನಗೆ ಬಂಧು ಅನ್ನೋದಕ್ಕಿಂತ ಹೆಚ್ಚಾಗಿ ಸುಹೃತ್ತಮಂ, ನಿನ್ನ ಆತ್ಮೀಯ ಸ್ನೇಹಿತ ಅಂತ ಸಲುಗೆಯಿಂದ ಹೆಗಲಿಗೆ ಕೈ ಹಾಕಿ ಶ್ರೀಕೃಷ್ಣನ ಒಡನಾಟವನ್ನು ಮಾಡಿಕೊಂಡು ಬಂದವನೇ. ಈ ಸಲಿಗೆ ಎಲ್ಲಿವರೆಗೆ ಹೋಯಿತು ಅಂದ್ರೆ ಅಕರೋಹ ಸಚಿವಂ. ಶ್ರೀಕೃಷ್ಣ, ನಮ್ಮ ಸಂಧಾನಕ್ಕಾಗಿ ನೀನು ಕೌರವರ ಬಳಿ ಹೋಗಬೇಕಲ್ಲ. ದೇವದೇವ ಶ್ರೀಕೃಷ್ಣ ಎಲ್ಲಿ ಒಬ್ಬ ದೂತನಾಗಿ ಇವರ ಸಂದೇಶವನ್ನ ಕೌರವರಿಗೆ ಮುಟ್ಟುವ ಮೆಸೆಂಜರ್. ಅಕರೋಹ ಸಚಿವಂ ದೂತಂ. ಆಯ್ತು, ಮಾಡಿದೆ. ಕೃಷ್ಣ ಸುಮ್ಮನೆ ಇದ್ದ. ಕೊನೆಗೆ ಮಹಾಭಾರತದ ಯುದ್ಧ ಆರಂಭ ಆಗಬೇಕಾದ್ರೆ ಶ್ರೀಕೃಷ್ಣ ನನ್ನ ಕಾರು ಸ್ವಲ್ಪ ಟ್ರೈ ಮಾಡ್ತೀನಿ ಅಂತ ಹೇಳಿ ಸೌಹೃದಾದತ ಸಾರಥಿಂ. ಕೃಷ್ಣನಿಗೆ ಕೊಟ್ಟ ಬೆಲೆ ಎಲ್ಲಿ ನೀನು? ಸಹೋದರ ತನವನ್ನ ಸ್ನೇಹವನ್ನ ದುರ್ಬಳಕೆ ಮಾಡಿಕೊಂಡು ನಿನ್ನ ರಥದಲ್ಲಿ ಒಂದು ಕೈಯಲ್ಲಿ ಚಾಟಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಲಗಾಮ ಇಳಿಸಿ ಹೈ ಕೈ ಅಂತ ಕುದುರೆ ಮೇಯಿಸುವ ಕೆಲಸವನ್ನು ಕೊಟ್ಟಿಲ್ಲ. ತತ್ಕೃತಂ ಮತಿ ವೈಷಮ್ಯಂ ನಿರವದ್ಯಶ್ಚ ನ ಕ್ವಚಿತ್. ನಾನು ಸೂತನಾಗೋಕ್ಕೆ ಲಾಯಕಲ್ಲ ಅಂತ ಕೃಷ್ಣ ತೋರಿಸಿಕೊಟ್ಟ. ವಿಶ್ವರೂಪವನ್ನ ಪ್ರದರ್ಶನ ಮಾಡಿದ ನಿನಗೆ ರಣರಂಗದಲ್ಲಿ. ನೋಡಲಾರೆ ದೇವದೇವ ನೀನು ಅಂತ ಕೃಷ್ಣ ಮುಂದೆ ಕೈ ಜೋಡಿಸಿ ಅರ್ಜುನ ಪ್ರಾರ್ಥನೆ ಮಾಡಿದ. ಒಂದು ಕ್ಷಣ ಅಲ್ಲಿ ಕ್ಷಮೆ ಕೇಳಿಕೊಂಡ ಅರ್ಜುನ. ಕೃಷ್ಣ, ನನ್ನ ಸ್ನೇಹಿತ ಅನ್ಕೊಂಡು ಸಲಿಗೆಯಿಂದ ನಿನ್ನನ್ನ ಏಕವಚನದಲ್ಲಿ ಮಾತಾಡಿಸಿದೇನೋ, ತಕ್ಷಾಮಯೇ, ಕ್ಷಮಿಸು ನನ್ನನ್ನ. ನಿನ್ನ ತಿಳುವಳಿಕೆಗೋಸ್ಕರ ವಿಶ್ವರೂಪವನ್ನ ತೋರಿಸಿ ಕೃಷ್ಣ ಅಂದ್ರೆ ಬರೇ ನಿನ್ನ ಸ್ನೇಹಿತನ ಅಲ್ಲ, ಈ ಮೂರ್ಜಗದ ಒಡೆಯನ ಅನ್ನೋದು ಅಂತ ತೋರಿಸಿಕೊಟ್ಟ. ಆ ವಿಶ್ವರೂಪವನ್ನ ಮರೆಮಾಚಿದ
ಕೈಯಲ್ಲಿ ಕೊಟ್ಟಿದ್ದು ಮತ್ತೆ ಲಾಠಿಯನ್ನೇ ನೀನು ಕೃಷ್ಣನಿಗೆ. ಆದರೆ ಇಂಥ ದೇವ ಅಂತ ಗೊತ್ತಿದ್ದು ನೀನು ಇಷ್ಟು ದೊಡ್ಡ ಅಪರಾಧವನ್ನು ಮಾಡಿದ್ರೂ ಕೂಡ ಕೃಷ್ಣ ಅರ್ಜುನ, ನಾನು ದೇವರು ಅಂತ ಗೊತ್ತಾದ ಮೇಲೂ ಈ ಕ್ಷುಲ್ಲಕತನವನ್ನ ಮಾಡಿದ್ಯಲ್ಲ, ಅವನು ಮಹಾಭಾರತ ಯುದ್ಧದಲ್ಲಿ ಸೂತನಾಗಿ ಇದ್ದವನು. ನಿನ್ನ ರಥವನ್ನೆಲ್ಲಾದರೂ ಕೊಂಡಕ್ಕೆ ಹಾಕಿ ನಿನ್ನನ್ನು ಮುಗಿಸಿದ್ನು ಅವನು. ತತ್ಕೃತಂ ಅತಿವೈಷಮ್ಯ ನಿರವತ್ಯಸ್ಯ ನಕ್ವಚಿತ್. ನೀನು ಲಘುವಾಗಿ ಕಂಡಿ ಇಂಥ ಮತಿ ವೈಷಮ್ಯ ಕೃಷ್ಣ ಒಂದು ಶ್ರಮ ಮಾಡಿಲ್ಲ. ಎಷ್ಟು ನಿಷ್ಠೆಯಿಂದ ನೀನು ಕೊಟ್ಟ ಅವನ ವ್ಯಕ್ತಿತ್ವಕ್ಕೆ ಯೋಗ್ಯವಲ್ಲದಿದ್ದರೂ ಆ ಸೂತನ ಕೆಲಸವನ್ನ ಎಷ್ಟು ನಿಷ್ಠೆಯಿಂದ ಮಾಡಿದ. ಯಾವ ಯಾವ ಆಪತ್ತಿನಿಂದ ಮಹಾಭಾರತ ಯುದ್ಧದ ನಿನ್ನನ್ನು ಕಾಪಾಡಿ ತನ್ನ ಕರ್ತವ್ಯ ನಿಷ್ಠೆಯನ್ನು ಬೆಳೆಸಿದ ಅಂತ ಯೋಚಿಸ್ಕೋ ಅರ್ಜುನ. ಇಷ್ಟು ಅರ್ಜುನ ಮಾಡಿದ ತಪ್ಪಿನ ಅರಿವನ್ನು ಶ್ರೀಕೃಷ್ಣ ದೇವದೇವ ಅಂತ ಕೊನೆಯ ಸಂದರ್ಭದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿ, ಭೀಷ್ಮ ದೇಹ ತ್ಯಾಗ ಇನ್ನೇನು ಕೆಲವು ಕ್ಷಣದಲ್ಲಿ ಮಾಡಬೇಕು. ಆಗ ಅರ್ಜುನನಿಗೆ ಹೇಳಿಕೊಂಡ, ಅರ್ಜುನ ನನ್ನ ಪರವಾಗಿ ಶ್ರೀಕೃಷ್ಣನಲ್ಲಿ ಹೇಳ್ಕೊ, ದೇಹ ದಣಿದಿದೆ, ನಾನು ನಿರೀಕ್ಷಿಸಿದ ಉತ್ತರಾಯಣ ಪುಣ್ಯಕಾಲ ಬಂದಿದೆ. ಈ ದೇಹ ತ್ಯಾಗವನ್ನು ನಾನು ಮಾಡ್ತೇನೆ. ಇನ್ನೊಂದು ಕ್ಷಣ ಶ್ರೀಕೃಷ್ಣ ನನ್ನ ಮುಂದೆ ಹೀಗೇ ಇರಲಿ ಅಂತ ನನ್ನ ಪರವಾಗಿ ನೀನು ಪ್ರಾರ್ಥಿಸುವ. ಯಾಕೆ ನೀನೇ ಪ್ರಾರ್ಥಿಸಬಾರದು? ನನಗೆ ಪ್ರಾರ್ಥಿಸುವ ಹಾಕಿಲ್ಲ. ಇದು ಜೀವನದ ಅಮೂಲ್ಯವಾದ ಕ್ಷಣ. ನಾವು ದೇಹತ್ಯಾಗವನ್ನು ಮಾಡುವ ಸಂದರ್ಭದಲ್ಲಿ ವೇದನೆಯಿಂದ ಎಷ್ಟು ದೊಡ್ಡ ಭಕ್ತನಾದರೂ ದೇವರನ್ನ ಮರೆಯುವ ಸಂದರ್ಭ ಇದೆ. ಅಂಥದ್ರಲ್ಲಿ ದೇವರೇ ಬಂದು ಎದುರುಗಡೆ ನಿಂತಿದ್ದಾನಂದ್ರೆ ನನ್ನ ಎಷ್ಟು ದೊಡ್ಡ ಭಾಗ್ಯ ಇದೆ. ಈ ದೇವ ಈಗ ನಿಂತವ ನಾನು ದೇಹತ್ಯಾಗ ಮಾಡುವ ಕ್ಷಣದಲ್ಲೂ ನಿಲ್ಲುತ್ತಾನಂದ್ರೆ ಇಡೀ ನನ್ನ ಜೀವನದ ಮೌಲಿಕ ಕ್ಷಣ ಇದೆ. ಕೃಷ್ಣ ಈಗ ಬಂದವನು ಇನ್ನೊಂದು ಕ್ಷಣ ನಿಲ್ಲಿ ಅಂತ ಈ ದೊಡ್ಡ ಜೀವನದ ಭಾಗ್ಯಕ್ಕೋಸ್ಕರ ನನ್ನ ಪರವಾಗಿ ಶ್ರೀಕೃಷ್ಣನನ್ನ ನೀನು ಪ್ರಾರ್ಥಿಸಿಕೋ. ಈ ದೊಡ್ಡ ಭಾಗ್ಯವನ್ನು ಭೀಷ್ಮನಿಗೆ ಕೊಡು ಅಂತ ಹೇಳುವ ಹಕ್ಕು ನನಗಿಲ್ಲ. ಕೃಷ್ಣನಿಗೆ ವಿರುದ್ಧವಾದ ದುರ್ಯೋಧನನ ಪಕ್ಷದಲ್ಲಿ ನಿಂತು ಶ್ರೀಕೃಷ್ಣನ ಎದುರಾಳಿಯಾಗಿ ಯುದ್ಧದಲ್ಲಿ ಹೋರಾಡಿದವ ನಾನು. ಹೀಗಾಗಿ ಈ ದೊಡ್ಡ ಭಾಗ್ಯವನ್ನು ಕೊಡುವಂತ ಪ್ರಾರ್ಥಿಸುವ ಅಧಿಕಾರ ನನಗಿಲ್ಲ. ಅರ್ಜುನ, ನನ್ನ ಪರವಾಗಿ ನೀನು ಪ್ರಾರ್ಥಿಸು. ಅವನ ಒಂದು ಕ್ಷಣ ಇದ್ದಿದೆ. ಎಂಥ ವ್ಯಕ್ತಿತ್ವ! ನಾವು ಇಡೀ ಜೀವನದಲ್ಲಿ ಮಾಡಿದ ತಪ್ಪು ಒಪ್ಪುಗಳು ನಮ್ಮ ಕೊನೆ ಜೀವನದಲ್ಲಿ ನಮ್ಮ ಎದುರಾಗ್ತದೆ. ಹೀಗೆ ಕೃಷ್ಣನನ್ನೇ ಪ್ರಾರ್ಥಿಸ್ತಾ ಭೀಷ್ಮ ಮುಕ್ತಿ ಪ್ರದಾಯಕ ಕೃಷ್ಣಾಷ್ಟೋತ್ತರದಲ್ಲಿ ಹೇಳುವ ಕೃಷ್ಣನ ಮಹಿಮೆಗಳಲ್ಲಿ ಒಂದು ಭೀಷ್ಮನಿಗೆ ಶರೀರ ಮೋಕ್ಷವನ್ನು ಕೊಟ್ಟವ. ಇದು ಶ್ರೀಕೃಷ್ಣನ ವ್ಯಕ್ತಿತ್ವ. ಇದಾದ ನಂತರ ಪರೀಕ್ಷಿತ್ ರಾಜನ ಘಟನೆಯನ್ನು ಮುಂದೆ ಪ್ರಥಮ ಸ್ಕಂದದಲ್ಲಿ ನಿರೂಪಣೆ ಮಾಡ್ತಾರೆ. ಪರೀಕ್ಷಿತ್ ರಾಜ ಹುಟ್ಟಿದ, ಅವನಿಗೆ ವಿಷ್ಣುರಾತ ಅಂತ ಹೆಸರಿಟ್ಟಿದ್ರು. ವಿಷ್ಣುರಾತ ಅನ್ನೋದನ್ನ ಹೆಸರು ನಮ್ಗೆ ವಿಷ್ಣುರಾತ ಅಂದ್ರೆ ಅರ್ಥ ಆಗೋದಿಲ್ಲ. ಪರೀಕ್ಷಿತ್ ಅಂದ್ರೆ ನಮ್ಗೆ ಪರಿಚಯ ಆಗೋದು, ಅದು ಅವನು ಗಳಿಸಿಕೊಂಡ ಹೆಸರು. ಹೀಗಾಗಿ ಪರೀಕ್ಷಿತ್ ರಾಜ ಹುಟ್ಟಿ ಪ್ರಾಯಕ್ಕೆ ಬಂದಾಗ ಶ್ರೀಕೃಷ್ಣ ಪರಧಾಮಕ್ಕೆ ತೆರಳಿದಾನೆ, ಇದಕ್ಕೆ ಸಂಹಾರವಾಗಿದೆ ಅಂತ ವಾರ್ತೆ ಅರ್ಜುನನ ಮೂಲಕ ಧರ್ಮರಾಜನಿಗೆ ಬರುತ್ತದೆ. ಧರ್ಮರಾಜ ಪರೀಕ್ಷಿತ್ ರಾಜನಿಗೆ ಪಟ್ಟ ಕಟ್ಟಿ ತಾನು ಮಾನಪ್ರಸ್ಥಾಶ್ರಮಕ್ಕೆ ತೆರಳಿದ. ಪರೀಕ್ಷಿತ್ ರಾಜನ ರಾಜ್ಯಭಾರ ಆರಂಭ ಆಯಿತು. ನೋಡಿ, ಅವನು ಹುಟ್ಟಿದ ಸಂದರ್ಭದಲ್ಲಿ ಕುಲಪುರೋಹಿತರು, ಗರ್ಗಾಚಾರ್ಯರು, ದೊಡ್ಡ ಜ್ಯೋತಿಷಿಗಳವರು ಅವರು ಅವನ ಜಾತಕವನ್ನ ಪರಿಶೀಲನೆ ಮಾಡಿ, ಇವರು ಬ್ರಾಹ್ಮಣರಿಗೆ ಅಪರಾಧ ಮಾಡಿ ಅವರ ಶಾಪಕ್ಕೆ ತುತ್ತಾಗಿ ತಕ್ಷಕ ಕಚ್ಚಿ ಸಾಯ್ತಾನೆ. ಪರೀಕ್ಷಿತ್ ರಾಜ ಪ್ರಬುದ್ಧನಾದ ಮೇಲೆ ಇದನ್ನು ಕೇಳಿ ನಡುವಿದ. ಬ್ರಹ್ಮಣ್ಯ ದೇವ ಶ್ರೀಕೃಷ್ಣ ಗೋ ಬ್ರಾಹ್ಮಣ ಹಿತನಾಗಿ ತನ್ನ ಅವತಾರ ಕಾಲದಲ್ಲಿ ತೋರಿಸಿಕೊಟ್ಟವ. ಅಂಥ ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾದ ಪಾಂಡವರ ವಂಶದಲ್ಲಿ ಬಂದ ಈ ಪರೀಕ್ಷಿತ್ ರಾಜ ಅವರ ಮೊಮ್ಮಗನಾಗಿ ಬ್ರಾಹ್ಮಣರಿಗೆ ಅಪರಾಧ ಮಾಡಿದ ಅಂತ ಅಪವಾದ ಬರಬಾರದು ಅಂತ ಮೈಯೆಲ್ಲ ಎಚ್ಚರವಾಗಿ ಇದ್ದವ ಪರೀಕ್ಷಿತ್ ರಾಜ. ಕಲಿಯನ್ನು ಗೆದ್ದ ಮಹಾತ್ಮ. ಆದರೆ ಭಗವತ್ ಸಂಕಲ್ಪವನ್ನು ಯಾರೂ ಮೀರಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ತನ್ನಿಂದ ಅಪರಾಧ ಆಗಬಾರದು ಅಂತ ತನ್ನ ಅಪರಾಧವನ್ನ ತಿಳಿದು
ಎಷ್ಟು ಎಚ್ಚರ ವಹಿಸಿದ್ನೋ ಪರೀಕ್ಷಿತ್ ರಾಜ ಭಗವತ್ ಸಂಕಲ್ಪದಂತೆ ಆ ಅಪರಾಧವನ್ನು ಮಾಡಿದ. ಕಾಡಿಗೆ ಬೇಟೆಗೆ ಹೋಗಿದ್ದ. ಮಧ್ಯಾಹ್ನದ ಉರಿ ಬಿಸಿಲು, ದೇಹದಲ್ಲಿ ಹೊಟ್ಟೆ ಹಸಿವು, ಗಂಟಲು ಒಣಗಿತ್ತು. ಶಮೀಕ ಋಷಿಯ ಆಶ್ರಮಕ್ಕೆ ಹೋದ. ನಾನು ಈ ದೇಶದ ಒಡೆಯ ಪರೀಕ್ಷಿತ್ ಬಂದಿದ್ದೇನೆ, ನೀರು ಬೇಕಾಗಿದೆ ಅಂತ ಕೇಳಿದ. ಒಮ್ಮೆ 2, 3 ಬಾರಿ ಕಿರಿಚಿದ್ರು. ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದ ಶಮೀಕ ಋಷಿಗೆ ಕೇಳಿಸಲಿಲ್ಲ. ಬೂಟಾಟಿಕೆಯ ತಪಸ್ಸು ಅಂತ ತಪ್ಪು ತಿಳಿದು ಹತ್ತಿರದಲ್ಲಿದ್ದ ಸತ್ಯ ಅಷ್ಟೇ ಮಾಡದ ಅವನು ಸಪ್ತ ಸರ್ಪವನ್ನ ಕೊರಳಿಗೆ ಹಾರ ಹಾಕಿ ಕಟ್ಟ. ಯಾವ ಅಪರಾಧವನ್ನು ಮಾಡಬಾರದು ಅಂತ ಎಚ್ಚರದಲ್ಲಿದ್ನೋ ಕೊನೆಗೂ ಒಬ್ಬ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇವರ ಧ್ಯಾನದಲ್ಲಿ ಮುಳುಗಿದ ಋಷಿಶ್ರೇಷ್ಠನಿಗೆ ರಾಜಶ್ರೇಷ್ಠ ಅಪರಾಧ ಮಾಡಿದ. ಯಾಕೆ ಅವಾಗ ಬ್ರಾಹ್ಮಣ ಅಂತ ಯೋಚನೆ ಬರ್ತಿದ್ದ, ನಾನು ಅಪರಾಧ ಮಾಡಬಾರದು ದ್ವೇಷ ನೋಡಿ. ಆ ಎಚ್ಚರ ಇತ್ತು, ಹೊಟ್ಟೆ ಹಸಿದಿತ್ತು, ಗಂಟು ಒಣಗಿತ್ತು. ಪರೀಕ್ಷಿತ್ ರಾಜನಾಗಿ ಇರಲಿಲ್ಲ, ಹಸಿದ ಮನುಷ್ಯನಾಗಿದ್ದ. ಹಸಿವು ನೀರಡಿಕೆಗಳು ನಮ್ಮ ದೇಹದ ದೌರ್ಬಲ್ಯ, ಅದು ನಮ್ಮ ಮನಸ್ಸಿನಲ್ಲಿ ಸಾತ್ವಿಕತೆಯನ್ನ ಅಡಗಿಸಿ ರಾಜಸ ಮನೋಭಾವವನ್ನು ತರ್ತದೆ. ಆದ್ದರಿಂದ ಬ್ರಾಹ್ಮಣರೇ ಆಗಲಿ, ಯಾರೇ ಆಗಲಿ, ಯಜಮಾನರೇ ಆಗಲಿ, ಯಜಮಾನತಿಯೇ ಆಗಲಿ, ಹಸಿದ ಸಮಯದಲ್ಲಿ ಜೋಕ್ ಮಾಡಕ್ಕೆ ಹೋಗ್ಬೇಕು. ನಮ್ಮ ಧನವನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಪರೀಕ್ಷಿತ್ ರಾಜನಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗೂ ಕೂಡ ಆ ದೇಹದ ಆ ಬಾಧೆಯನ್ನು ತಾಳಕ್ಕಾಗಿದೆ. ಋಷಿ ಕುಮಾರನಿಗೆ ಗೊತ್ತಾಯಿತು ತಂದೆಗೆ ಅವಮಾನ ಮಾಡಿದ್ದಾನೆ ರಾಜ ಅಂತ. ನಿಂತಲ್ಲಿಯೇ ಆಳ್ತಾ ಇದ್ದ ಶಮೀಕ ಋಷಿಯ ಮಗ 5 ವರ್ಷದ ಶೃಂಗಿ ತಪಸ್ವಿ ಶಾಪ ಕೊಟ್ಟ. ದಕ್ಷತಿ ಸ್ಮ ಕುಲಾಂಗಾರ ತಕ್ಷಕ ಸಪ್ತಮೇಹನಿ. ಇವತ್ತಿಂದ 7 ದಿವಸಕ್ಕೆ ಭಾಗವತ ಕೇಳಲಿಕ್ಕೆ ಮಾಡಿದ್ದಾನೆ ಶಾಪ, ಅವನ ಬಾಯಿಂದ ಹೊರಡಿಸಿದ್ದಾನೆ. 7 ದಿವಸಕ್ಕೆ ತಕ್ಷಕ ಕಚ್ಚಿ ಈ ರಾಜ ದೇಹಾಂತ ಹೊಂದಿದೆ ಅಂತ ಶಪಿಸಿದ. ತಂದೆಯ ಬಳಿಗೆ ಬಂದ. ಓ ತಾತ, ತಂದೆ ಕಂಡಿದ್ದ. ದೇಶದ ಅರಸ ತುಂಬು ಗಂಟಲಿನಿಂದ ಕಿರಿಚಿದ್ರೆ ಎಚ್ಚರವಾಗದ ಶಮೀಕ ಋಷಿ ಚಿಕ್ಕ ಮಗುವಿನ ಅಳು ಕೇಳಿ ಕಣ್ಣು ತೆರೆದ. ಯಾಕೆಂದ್ರೆ ಅದು ಮಗು, ಇದು ಯಾರೋ ಒಬ್ಬ. ಅಟ್ಯಾಚ್ಮೆಂಟ್ ಹೇಗಿರ್ತದೆ ಅಂತ. ರಾಜನ ಗಂಟಲಿಗೆ ಎಚ್ಚರವಾಗದ ಋಷಿ ತನ್ನ ಮಗು ಅಂತ ಅಭಿಮಾನ ಇಟ್ಟುಕೊಂಡ ಮಗುವಿನ ಅಡವಿಗೆ ಎಚ್ಚೆತ್ತ. ಏನು ಯಾಕೆ ಅಳ್ತಾ ಇದ್ದೀನಿ? ನಿನ್ನ ಕೊರಳು ನೋಡ್ಕೊಂಡೆ. ಏನೋ ಇತ್ತು ಎಚ್ಚರದ. ಅವನಿಗೆ ಯಾವ ಸಂಕೋಚವೂ ಆಗಲಿಲ್ಲ ಋಷಿಗೆ. ಆದರೆ ನನ್ನ ತಂದೆ ಅಂತ ಅಂದ್ಕೊಂಡಿದ್ದ ಸ್ವಾಭಿಮಾನದ ಮಗುವಿನ ಮನಸ್ಸನ್ನ ಕೆರಳಿಸಿತ್ತು ಈ ಘಟನೆ. ನಿನ್ನ ಕೊರಳಿಗೆ ಈ ದೇಶದ ಅರಸ ಪರೀಕ್ಷಿತ್ ರಾಜ ಸಪ್ತ ಸರ್ಪವನ್ನು ಹಾಕಿ ಅವಮಾನ ಮಾಡಿದ್ದಾನೆ. ತಕ್ಕ ಶಾಸ್ತಿಯನ್ನು ವಿಧಿಸಿದ್ದೇನೆ. ಇವತ್ತಿಂದ 7ನೇ ದಿವಸಕ್ಕೆ ಸರ್ಪ ಕಚ್ಚಿ ಸಾಯಿ ಅಂತ ಶಕ್ತಿದ್ದೇನೆ. ಭೀಷ್ಮಗನೇ ಅಂತ ನಾವು ಬೆಂತಡ್ತಾ ಇದ್ದೀವಿ. ಇನ್ನೊಂದು ಸರ್ತಿ ತಂಟೆಗೆ ಬರಬಾರದು ಆಡಳಿತ ಮಂದಿ ನಮ್ಮ ಕಡೆಗೆ. ಶಮೀಕ ಋಷಿ ಪೂರ್ಣ ಬೆಂದ ಬಳಿಕೆ ತಪ್ಪು ಮಾಡಿದೀನಿ ಅಂತ. ರಾಜ ಏನು ತಪ್ಪು ಮಾಡಿದಾನೋ ಅದೇ ತಪ್ಪನ್ನು ನೀನು ಮಾಡಿದಿ. ತಪ್ಪಿಗೆ ತಪ್ಪು ಪ್ರಾಯಶ್ಚಿತ್ತ ಅಲ್ಲ. ರಾಜ ನಮ್ಮ ಆಶ್ರಮವನ್ನು ರಕ್ಷಣೆ ಮಾಡಬೇಕಾದ್ದು ಅವನ ಕರ್ತವ್ಯ. ನಾವು ನಮ್ಮ ತಪಸ್ಸಿನ ಮೂಲಕ ರಾಜ್ಯದ ರಕ್ಷಣೆಯನ್ನು ನಾವು ಮಾಡಬೇಕು. ರಾಜ ಭುಜಬಲದಿಂದ ದೇಶದ ರಕ್ಷಣೆಯನ್ನ ಮಾಡಿದರೆ ನಾವು ಮಂತ್ರಬಲದಿಂದ ದೇಶದ ರಕ್ಷಣೆಯನ್ನ ಮಾಡಬೇಕು. ಅರಮನೆ ಗುರುಮನೆ ಜೊತೆ ಸೇರಿದ್ರೆ ದೇಹ ಸುಭಿಕ್ಷೆ. ಇವತ್ತು ಅರಮನೆಯ ಪ್ರಾಬಲ್ಯ ಜಾಸ್ತಿ ಆಗಿದೆ, ಗುರುಮನೆ ಶಕ್ತಿ ಕೊಟ್ಟಿದೆ. ಹೀಗಾಗಿ ಅನರ್ಥಗಳಿರುತ್ತೆ. ಆದ್ದರಿಂದ ನನಗೆ ರಾಜನಿಗೆ ಶಾಪ ಕೊಡುವ ಹಕ್ಕು ಹೇಗಿದೆಯೋ ರಾಜನಿಗೆ ಇಲ್ಲಿ ನೀರು ಬೇಡುವ ಹಕ್ಕು ಅಷ್ಟೇ ಇದೆ. ತಪ್ಪು ಮಾಡಿದ್ದಿ ಅಂತ ಮಗನನ್ನ ಬೈದು ನೋಡಿ. ವಿಷಯ ದೊಡ್ಡಸ್ತಿಗೆ ನೋಡಿ. ಸರ್ವಾತ್ಮ ಕ್ಷಂತು ಮರುಗತಿ. ಕೈ ಜೋಡಿಸಿ ಭಗವಂತನ ಪ್ರಾರ್ಥನೆ ಮಾಡಿದ. ತಿಳಿಯದ ನನ್ನ ಮಗ ಊರಿನ ಅರಸನಿಗೆ ಶಾಪ ಕೊಟ್ಟು ಅಪರಾಧ ಮಾಡಿದ್ದಾನೆ. ಭಗವಂತ ಕ್ಷಂತು ಮರುಗತಿ, ನನ್ನ ಮಗನ ಅಪರಾಧವನ್ನು ಕ್ಷಮಿಸು. ಎಂಥ ದೊಡ್ಡಸ್ತಿಗೆ ನೋಡಿ. ಅವಮಾನ ಮಾಡಿಸಿಕೊಂಡವ ಋಷಿ ಅವನಿಗೆ ಶಾಪ ಕೊಟ್ರೆ ಅದು ತಪ್ಪು ಅಂತ ಹೇಳಿ ಮಗ ಮಾಡಿದ ಅಪರಾಧಕ್ಕೆ ಕ್ಷಮೆಯನ್ನ ತಂದೆ ದೇವರಲ್ಲಿ ಕೇಳಿದ. ಇದಾದ್ಮೇಲೆ ಋಷಿ ಮುನಿಗಳ ಮೂಲಕ
ಈ ಸಂದೇಶವನ್ನು ರಾಜನಿಗೆ ತಲುಪಿಸಿದ. ನೋಡಿ, ಶಮೀಕ ಋಷಿ ಶಪಿಸಿದ್ದಾನೆ ಅಂತ ವೃತ್ತಾಂತ ಋಷಿಮನಿಗಳ ಮೂಲಕ ರಾಜನಿಗೆ ಬಂತು. ಸಿಟ್ಟಾಗಬೇಕಲ್ಲ, ಇಲ್ಲಿ ಹಾರ ಹಾಕಿ ಅವಮಾನಿಸಿದವ ನನಗೆ ನೀರು ಕೊಡ್ಲಿಲ್ಲ ಅಂತ ಒಂದು ಚಿಕ್ಕ ವಿಷಯ ಕೋಪಿಸಿಕೊಂಡವ ಸಹಾಯಿಂದ ಶಾಪ ಕೊಟ್ಟರೆ ಎಷ್ಟು ಉಗ್ರವಾದ ಪ್ರತಿಕ್ರಿಯೆ ಮಾಡಬೇಕು ನೋಡಿ ರಾಜ. ಆದರೆ ನೀರು ಕೊಡ್ಲಿಲ್ಲ ಅಂತ ಸಿಟ್ಟಾದ ರಾಜ ಹಸಿದಿದ್ದ, ಬಾಯಾರಿದ್ದ. ಅರಮನೆಗೆ ಹೋದ, ಹೊಟ್ಟೆ ತುಂಬ ತುಂಬಿಸಿಕೊಂಡ, ಗಂಟು ತುಂಬ ನೀರು ಕುಡಿದ. ಅವನ ಮತ್ತೆ ಒರಿಜಿನಲ್ ಪರೀಕ್ಷಿತ್ ರಾಜ. ಅವನ ರಾಜಸ ಮನೋಭಾವ ಕೆಳಗೆ ಹೋಗಿ ಸಾತ್ವಿಕತೆ ಮೇಲೆ ಬಂತು. ಏನೋ ತಪ್ಪು ಮಾಡಿದ್ದೇನೆ ನಾನು. ಋಷಿಗಳು ಬಂದರು, ನಿನಗೆ ಶಾಪ ಕೊಟ್ಟಿದ್ದಾನೆ ಅಂದರು. ಹೇಳೇಶ್ ಅಂತ ಇನ್ನೊಂದ್ಸತಿ ಕ್ಷತ್ರಿಯರು ಎಲ್ಲೇ ಮೀರಿ ತಪಸ್ವಿಗಳಿಗೆ ಇಂಥ ಅಪರಾಧವನ್ನ ಮಾಡಬಾರದು. ರಾಜರು ತಪಸ್ವಿಗಳಿಗೆ ಸಾಧಕರಿಗೆ ತೊಂದರೆ ಮಾಡಿದರೆ ಪರೀಕ್ಷಿತ್ ರಾಜನನ್ನ ಜ್ಞಾಪಿಸಿಕೊಳ್ಳಿ ಅಂತ ಹೇಳಿ ಎರಡೂ ಕೈಗಳಿಂದ ಋಷಿಯ ಶಾಪವನ್ನ ನಾನು ಸ್ವಾಗತಿಸಿಕೊಟ್ಟ. ಇದು ಭಾಗವತ. ಒಂದು ತಪ್ಪು ಮಾಡಿ ಆ ತಪ್ಪನ್ನು ಮುಚ್ಚಿ ಹಾಕೊಳ್ಳೋಕ್ಕೋಸ್ಕರ 10 ತಪ್ಪು ಮಾಡುವ ಕ್ಷತ್ರಿಯರು ನಮ್ಮನ್ನ ಆಡಿದವರು ಅಲ್ಲ. ಎಂಥ ಆದರ್ಶವನ್ನು ನಮ್ಮ ಮುಂದೆ ಗುರುಕುಲ, ಈ ರಾಜಕುಲ ಎಂಥ ಆದರ್ಶವನ್ನು ಕೊಟ್ಟಿದೆ ಅಂತ. ಹೀಗೆ ಋಷಿ ಶಾಪವನ್ನ ಸಂತೋಷದಿಂದ ಸ್ವೀಕರಿಸಿ ಇಷ್ಟು ವರ್ಷದ ಸಾಧನೆಯನ್ನ 7 ವರ್ಷದಲ್ಲಿ 7 ದಿನಗಳಲ್ಲಿ ಪೂರೈಸುವ ದೊಡ್ಡ ಮನೋಭಾವದಿಂದ ಗಂಗಾ ತೀರದಲ್ಲಿ ಅರಮನೆಯನ್ನ ಮಾಡಿ, ಮನೆಯ ತನ್ನ ವಂಶದ ಮನೆಯ ತಾನು ತುಂಬಿಟ್ಟ ಐಶ್ವರ್ಯದ ಅಭಿಮಾನವನ್ನೆಲ್ಲವನ್ನು ಬಿಟ್ಟು ನನ್ನದಲ್ಲ ಅಂತ ಯೋಚನೆ ಮಾಡಿ ಮನಸ್ಸಿನಿಂದ ಎಲ್ಲದರಿಗೂ ನಿಸ್ಸಂಗರಾಗಿ ಆ ಭಾಗವತ ಪ್ರವಚನಕ್ಕೋಸ್ಕರ ಋಷಿಮುನಿಗಳ ಉಪದೇಶಕ್ಕೋಸ್ಕರ ಗಂಗಾ ತಟದಲ್ಲಿ ರಾಜ ಕ್ಷತ್ರಿಯನಾಗಿದ್ದವ ವಿಶ್ವಕುಟುಂಬಿ ಏಕಾಕಿಯಾಗಿ ಹೋದ. ಇದು ಜೀವನದಲ್ಲಿ ನಮ್ಮ ಜವಾಬ್ದಾರಿ ಇದ್ದಾಗ ವಂಶ, ಗಂಡ, ಹೆಂಡತಿ, ಮಕ್ಕಳು, ಮನೆ ಇವರನ್ನು ಪೋಷಿಸುವ ಜವಾಬ್ದಾರಿ ಇದೆ. ಒಂದು ದಿವಸ ರಿಟೈರ್ಮೆಂಟ್ ಇಲ್ಲೇ ಇದೆ. ನಮ್ಮ ಆಫೀಸ್ ಕೆಲಸಕ್ಕೆ ಮಾತ್ರ ರಿಟೈರ್ಮೆಂಟ್ ಅಲ್ಲ, ವಂಶವಿಗೂ ಒಂದು ರಿಟೈರ್ಮೆಂಟ್ ಇದೆ. ಪರೀಕ್ಷಿತ್ ರಾಜರ ಥರ ಒಂದು ಹಂತದಲ್ಲಿ ನಾವು ಪೂರ್ಣ ಡಿಟ್ಯಾಚ್ ಆಗಿ ನಮ್ಮ ಮನೆ ಅದು ಗುರುಮನೆ ಆಗಬೇಕು. ಅದನ್ನ ಮಾಡಿಕೊಂಡಾಗ ಈ ಜೀವನದ ಅಂತಿಮ ಕ್ಷಣ ಸಾರ್ಥಕವಾಗುತ್ತದೆ, ಭಗವಂತನ ಪ್ರೀತಿಗೆ ಪಾತ್ರವಾಗುತ್ತದೆ ಅನ್ನೋ ಆದರ್ಶವನ್ನ ಪರೀಕ್ಷಿತ್ ರಾಜ ತೋರಿಸಿದ. ಅವನ ಪೂರ್ವ ಪುಣ್ಯದ ಪ್ರಭಾವದಿಂದ ಫಲವಾಗಿ ಶುಕಾಚಾರ್ಯರು ಕಟ್ಟಿಗೆ ಬಂದ ಶುಕಾಚಾರ್ಯನ ಆದರ ಆತಿಥ್ಯದಿಂದ ಸ್ವಾಗತಿಸಿ ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಶುಕಾಚಾರ್ಯರು ಅವನ ಭರವಸೆಯನ್ನು ಈಡೇರಿಸುವ ಆಶ್ವಾಸನೆಯನ್ನು ಕೊಟ್ಟರು ಅಂತ ಪ್ರಥಮ ಸ್ಕಂದವನ್ನು ನಾನು ಮುಗಿಸಿದ್ದೇನೆ. ಪ್ರಥಮ ಸ್ಕಂದ ಭಾಗವತದ ರಸಘಟ್ಟದ ಅಂಶಗಳಲ್ಲಿ ಒಂದು. ನಾವು ಅವಸರವಾಗಿ ಒಂದೊಂದು ಶ್ಲೋಕವನ್ನು ಟಚ್ ಮಾಡಿ ಮುಂದೆ ಹೊಲಿತೇವೆ. ಅದು ತುಂಬ ರಸವತ್ತಾದ ಭಾಗ. ಅದನ್ನು ಕೇಳಿದ್ದೀರಿ, ಕೇಳಿದ ಪೂರ್ಣ ಫಲ ಭಗವಂತ ರಾಯರು ಪ್ರಾರ್ಥನೆ ಮಾಡ್ತಾ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂಬಟ್ಟ ಇತ್ಯಭಿ ವದಂತಿ ಜನಾವಿನೀತಂ ಅಂತ ಸುಮಧ್ವ ವಿಜಯದಲ್ಲಿ ಪಂಡಿತಾಚಾರ್ಯರು ಭಟ್ಟರು ಅನ್ನುವ ಶಬ್ದಕ್ಕೆ ಅರ್ಥವನ್ನ ಹೇಳ್ತಾ, ಯಾರು ಭಾಗವತ ಭಾರತ ಪುರಾಣಾದಿಗಳನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಅದರ ಆಳದ ಅರಿವನ್ನು ಮಾಡಿಕೊಂಡಿರ್ತಾರೆ, ಅಂತಹ ಭಟ್ಟರು ಅಂತ. ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗುವಂತ ಭಟ್ಟರು ಅಂದ್ರೆ ನಮ್ಮ ಹರಿದಾಸ್ ಭಟ್ರು. ನಿಜವಾಗಿ ಪುಸ್ತಕವನ್ನ ತೆಗೆಯದೆ ಕೇವಲ ಮಸ್ತಕದಲ್ಲಿಯೇ ಇಷ್ಟನ್ನ ಹೇಳಿದ್ದಾರೆ ಅಂದ್ರೆ ಮತ್ತೆ ಪುಸ್ತಕ ತೆರೆದಿದ್ರೆ ಬಹಳನೇ ಕಷ್ಟಕ್ಕೂ ಬರ್ತಿತ್ತು. ಇಡೀ ಗ್ರಂಥದ ಒಳಗೆ, ಅಧ್ಯಾಯದ ಒಳಗೆ ಯಾವುದು ಅದರ ನಿಜವಾದ ರಸವತ್ತು ಭಾಗ, ನಿಜವಾಗಿ ನೋಡಬೇಕಾದ ಘಟ್ಟಗಳು ಯಾವುದು ಅನ್ನೋ ತಿಳಿಸಿಕೊಡೋದ್ರಲ್ಲಿ ಅತ್ಯಂತ ದಕ್ಷ ದೀಕ್ಷರು ನಮ್ಮ ಹರಿದಾಸ್ ಭಟ್ರು. ಅವರಿಗೆ ಬಿಡುಗಡೆದ ಕಾರ್ಯಕ್ರಮದಲ್ಲಿಯೂ ಕೂಡ ಶ್ರೀಮಠದ ಒಂದು ಆಹ್ವಾನವನ್ನು ಮನ್ನಿಸಿ ಇಲ್ಲಿ ತನಕ ದಯಮಾಡಿಸಿ ಪ್ರಥಮ ಸ್ಕಂದವನ್ನ ನಡೆಸಿಕೊಟ್ಟಿದ್ದ ಪೂಜ್ಯ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ, ಶ್ರೋತೃವರ್ಗದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಈ ಪ್ರಥಮ ಸ್ಕಂದದ ಪ್ರಾಯೋಜನೆಯನ್ನ ಸುಧಾ ರಾಮಚಂದ್ರ ರಾಯರು ಮಾಡಿದ್ದಾರೆ. ಅವರ ಪರವಾಗಿ ಶ್ರೀಮಠದ ಕಾರ್ಯದರ್ಶಿಗಳು